ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಜುಲೈ 2026 ಬುಧವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಪೂರ್ವಾಷಾಢ ನಕ್ಷತ್ರ, ಐಂದ್ರ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ರಾಹು ಧನಿಷ್ಠಾ ನಕ್ಷತ್ರ ಪ್ರವೇಶ. ಕಾಮ. ಪ್ರತಿಯೊಬ್ಬರಲ್ಲೂ ಒಂದು ಕೋರಿಕೆ ಇರುತ್ತೆ, ಏನೋ ಒಂದು ಆಸೆ. ಆಸೆಯೇ ಜೀವನ. ನಾವು ಹುಟ್ಟಬೇಕಾದಾಗಲೇ ಒಂದು ಆಸೆಯಿಂದ ಹುಡ್ತೇವೆ. ಒಂದು ಆಸೆ, ಅದು ತೀರದ ಆಸೆ. ಅದಕ್ಕೆ ಜಾತಕದಲ್ಲಿ ನಾವು ರಾಹುವನ್ನ ನೋಡ್ತೇವೆ. ಯಾವ ರೀತಿಯ ಆಸೆ? ಏನೋ ಒಂದು ಕೋರಿಕೆ, ಪೂರ್ವಜನ್ಮದ ಒಂದು ಅನ್ಕಂಪ್ಲೀಟ್ ಡಿಸೈರ್ ಅಂತ ಹೇಳ್ತಾರೆ. ಸೊ ಅದಕ್ಕೊಂದು ಫಾರ್ಮ್ ತಗೋಬೇಕು. ಸೊ ಆ ಹುಟ್ಟುವಾಗಲೇ ತಂದೆ ತಾಯಿಗೆ ಒಂದು ಆಸೆ, ನನ್ಗೊಂದು ಗಂಡು ಮಗು ಬೇಕು, ಹೆಣ್ಮಗು ಬೇಕು, ನನ್ನ ಮಗ ಇದಾಗಬೇಕು, ನನ್ಗೆ ಹುಟ್ಟೋ ಮಗು ಹಿಂಗಿರ್ಬೇಕು, ಹಂಗಿರ್ಬೇಕು, ಇಷ್ಟು ಓದ್ಬೇಕು, ನನ್ನ ಪರಂಪರೆ ಉಳಿಸ್ಬೇಕು, ನನ್ನ ಹೆಸರು ಉಳಿಸ್ಬೇಕು, ನನ್ನ ಕುಟುಂಬ, ನನ್ನ ಗೌರವ. ನಮ್ಮ ಒಂದು ಕನಸಿನ ಇನ್ನೊಂದು ರೂಪ ಸೃಷ್ಟಿ, ಅದೊಂದು ಆಸೆ. ಅದುವೇ ಕಾಮ. ಕಾಮಕ್ಕಿನ್ನೊಂದು ಹೆಸರೇ ಆಸೆ. ಆಸೆಯ ಎಲ್ಲೆ ಮೀರಿದಾಗ ವಿಪರೀತ ಆಸೆ, ದುರಾಸೆ ಅಂತ ಹೇಳ್ತೇವಲ್ಲ, ಅದು ರಾಹು. ಅಯ್ಯೋ ಏನೂ ಆಗ್ಲಿಲ್ವೇ, ನಿರಾಸೆ ಅಂತ ಹೇಳ್ತೀವಿ ನೋಡಿ, ಅದು ಕೇತು. ಹೀಗೆ ರಾಹುನ ಹೆಂಗ್ ಹೇಳ್ತೇವೆ ಗೊತ್ತಿರೋ ಮಕ್ಕಳೇ? ರಾಹು ಎಲ್ರಿಗೂ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನೀವು ಯಾರನ್ನಾದರೂ ತುಂಬಾ ಕುತೂಹಲವಾಗಿ ನೋಡ್ತಿರಲ್ಲ, ಆರ್ ಆಲ್ ಸೆಲೆಬ್ರಿಟೀಸ್ ಅಂತ, ಅಬ್ಬಾ ಅವ್ರು ಅಂಬಾನಿ ಅಂತೆ, ಅಬ್ಬಾ ಅವರು ಅದಾನಿ ಅಂತೆ, ಅಬ್ಬಾ ಅವ್ರು ಪ್ರಧಾನಿ ಅಂತೆ, ಅಬ್ಬಾ ಅವ್ರ ಗುರುಗಳಂತೆ, ಹೀಗೆ ಸೂಪರ್ ಸ್ಟಾರ್ ಅಂತೆ, ಅವ್ರ ಹತ್ರ ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡ ಹೆಸರು, ದೊಡ್ಡ ಪದವಿ. ಇದನ್ನೇ ರಾಹು ಅನ್ನೋದು. ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿರುತ್ತಾನೋ ತೀರದ ಒಂದು ಡಿಸೈರ್ ಇಂದ ಹುಟ್ಟಿರುತ್ತೀರಿ. ಅಲ್ಲೇನೋ ಒಂದಾಗಿರುತ್ತೆ. ಒಂದು ಉದಾಹರಣೆ, ನನಗೆ ರಾಹು ಗುರುಸಾರದಲ್ಲಿರೋದು. ರಾಹು ಗುರುವಿನ ಸಾರದಲ್ಲಿ, ಗುರುವಿನ ನಕ್ಷತ್ರದಲ್ಲಿರೋದು. ಏನೋ ಒಂದು ಗುರು ಆಗಿದ್ದೆ, ಗೊತ್ತಿಲ್ಲ. ಗುರುಗಳ ಜೊತೆಲಿ ಇದ್ನೇನೋ, ಗುರುಗಳ ಸೇವೆ ಮಾಡ್ತಿದ್ನೇನೋ, ಗುರುಗಳ ಪಾದ ಪೂಜೆ ಮಾಡ್ತಿದ್ನೇನೋ. ನನ್ನ ಅರ್ಹತೆಗೆ ಮೀರಿ ನನಗೊಂದು ಆಸೆ, ನಾನು ಅವ್ರ ತರ ಆಗಬೇಕು, ಆ ತರ ಆಗ್ತೀನಿ ಅನ್ನುವಂಥದ್ದು ಏನೋ ಇಟ್ಕೊಂಡಿದ್ದದ್ದು. ಐ ಹ್ಯಾವ್ ಟೇಕನ್ ಎ ಫಾರ್ಮ್. ನಾನಿದಲ್ಲ. ನನಗೇ ಗೊತ್ತಿಲ್ಲದೆ ಆ ಪೂರ್ವ ಜನ್ಮದ ಒಂದು ಆಸೆ ನನ್ನನ್ನ ಕರೆದುಕೊಂಡು ಬಂದು ಗುರುಗಳ ಜೊತೆ, ತಮ್ಮಂತ ಗುರುಗಳ ಜೊತೆ ನಿಲ್ಲಿಸಿಟ್ಟಿದೆ. ಅಂದರೆ ರಾಹುವೇ. ಹುಟ್ಟಿರೋದು ಕೂಡ ರಾಹು ನಕ್ಷತ್ರವೇ. ಇಟ್ ಹ್ಯಾಸ್ ಕನೆಕ್ಟೆಡ್. ನೋಡಿ, ರಾಹು ಅಂತ ಹೇಳ್ತಿದ್ದ ಹಾಗೆ 3 ನಕ್ಷತ್ರಗಳು ಬರುತ್ತೆ. ಆರ್ದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಹಾಗೂ ವಿಶೇಷವಾಗಿ ಶತಭಿಷ ನಕ್ಷತ್ರ ಅನ್ನತಕ್ಕಂಥದ್ದು. ಅಂತ ಒಂದು ರಾಹು ಮೂಲ ತ್ರಿಕೋಣದಲ್ಲಿ ಒಂದು ವಿಶೇಷವಾಗಿ ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ಇವತ್ತಿನಿಂದ ಆರಂಭ ಆಗಿರ್ತಕ್ಕಂಥದ್ದು. ಇವತ್ತು ಹೆಚ್ಚು ಕಡಿಮೆ ಬೆಳಿಗ್ಗೆ 2:46, 47, 48 ನಿಮಿಷಕ್ಕೆ ಧನಿಷ್ಠ ನಕ್ಷತ್ರ ಪ್ರವೇಶ. ಧನಂ ಇಷ್ಟಂ, ಧನಲಕ್ಷ್ಮಿ ಇಷ್ಟಂ. ಧನಿಷ್ಠ ನಕ್ಷತ್ರ ಅಂತ ಹೇಳ್ತಿದ್ದ ಹಾಗೆ ಮಹಾ ಕೋರಿಕೆ. ಇದರ ಹಿಂದುಗಡೆ ತುಂಬಾ ದೊಡ್ಡದಾದಂತ ಕಥೆ ಇದೆ. ತುಂಬಾ ಕಥೆಗಳಿದ್ದಾವೆ. ಅದರಲ್ಲಿ ಒಂದು ಕತೆ,
ಒಬ್ಬ ಪ್ರಭಾಸ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಯ ಕಥೆ ಇದೆ. ಅವ್ನು ನೋಡಿ ಒಂದು ಆಸೆ ಪಟ್ಟಿದ್ದಕ್ಕೆ ಶಾಪಗ್ರಸ್ತನಾಗಿ ಒಂದು ಗುರುವಿನ ಶಾಪದಿಂದ ಈ ಭೂಲೋಕದಲ್ಲಿ ಹಿ ಲಿವ್ಸ್ ಮೋರ್ ದೆನ್ 240+ ಇಯರ್ಸ್ ಅನ್ನತಕ್ಕಂಥದ್ದು. ಕಡಿಮೆ ಅಂದರು 240 ವರ್ಷಗಳಿಗೂ ಮೇಲೆ ಅದೆಲ್ಲ ಬಿಟ್ಟು, ನಾ ಹೇಳದಲ್ಲ ಆಸೆ, ಅಲ್ಲೊಂದು ಏನೋ ಒಂದು ಮಾಡ್ದ, ಹೋಗು ನೀನು ಅನುಭವಿಸು ಅನ್ನತಕ್ಕಂಥದ್ದು ಈ ಒಂದು ಧನಿಷ್ಠ ನಕ್ಷತ್ರದ ಸಾರ. ಅಲ್ಲೇ ಇರ್ತಾನೆ, ಚಡಪಡಿಸ್ತಾನೆ ಎಲ್ಲ ತ್ಯಾಗ ಮಾಡ್ತಾನೆ ಮಕ್ಕಳೇ. ಒಂದು ಮಾತು ಹೇಳ್ತಾರೆ ವೈದಿಕವಾಗಿ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಏನೂ ಇಲ್ದಿರೋನನ್ನ ಹೊಡೆದಾಕ್ಬಿಡ್ಬೋದಂತೆ. ಏನೂ ಇಲ್ದಿರೋನನ್ನ ತುಳಿಯಬಹುದಂತೆ. ನಿಜವೇ, ಅವನ ಹತ್ರ ಏನಿದೆ ಒಡಿಸ್ಕೋತಾನೆ ಪಾಪ. ಅವನಿಗೆ ಬಂಧುವ, ಬಳಗವ, ಅಧಿಕಾರವ, ಅಂತಸ್ಥ, ದುಡ್ಡ, ಪದವಿಯ, ಪ್ರತಿಷ್ಠೆ ಯಾರಿದ್ದಾರೆ ಅವರನ್ನ? ನಾನು ಅಂತ ಕೇಳ್ತಕ್ಕಂಥ ಒಬ್ಬ ಸಾಮಾನ್ಯ ಜನರನ್ನ ಯಾರಾದ್ರೂ ಇದ್ದಾರಾ? ಇವತ್ತು ಕಾನೂನು, ಕಟ್ಟಳೆ, ಇನ್ನೊಂದು ನೀವು ಗಮನಿಸಿ ನೋಡಿ. ಒಂದು ಹೈದರಾಬಾದ್ನಲ್ಲಿ ನಡೆಯುತ್ತೆ. ರಾತ್ರಿ ಒಂದು ಹುಡುಗನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಏನಕ್ಕೆ ಕರ್ಕೊಂಡು ಹೋದ್ರು? ಇದು ಇತ್ತೀಚೆಗೆ ನಡೆದಿರೋದು, ನೆನ್ಪಿಟ್ಕೊಳ್ಳಿ. ಈ ತರ ಭಾರತದಲ್ಲಿ ಕಡಿಮೆ ಅಂದರು ವಿತ್ ಡೇಟಾ ನಾನು ಮಾತಾಡ್ತಿದ್ದೇನೆ, 800ಕ್ಕೂ ಮೇಲ್ಪಟ್ಟ ಕೇಸುಗಳಿದ್ದಾವೆ. ಕರ್ಕೊಂಡು ಹೋಗ್ತಾರೆ. ತಾಯಿ ಗಾಬರಿ. ಯಾವ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾರೋ ಅದೇ ಪೊಲೀಸ್ ಸ್ಟೇಷನ್ ಓಡೋಗ್ತಾರೆ. ಸ್ವಾಮಿ ಅಂತ ಅಲ್ಲಿ ಹೊಡಿತಿದ್ದಾರೆ. ನನ್ನ ಮಗನೇ ಅದು ಬಿಟ್ಬಿಡೇ, ನಿನ್ ಮಗ ಅಲ್ಲ, ಹೋಗು ಅಂತ. ನನ್ನ ಮಗ ಕಾಣೆ ಆಗಿದ್ದಾನೆ ಅಂತ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೋತಾರೆ. ಓಡೋಗ್ತಾಳೆ ದೊಡ್ಡ ಅಧಿಕಾರಿಗಳು, ಇನ್ನೊಬ್ರ ಹತ್ರ ಇಲ್ಲ. 3 ದಿನ 4 ದಿನ, ನೀವು ನಂಬೋಲ್ಲ, ಆ ಹುಡುಗ ಇಲ್ಲ. ಯಾವ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೋ, ಯಾವ ಅಧಿಕಾರಿಗಳು ಅಂತಕ್ಕಂಥವ್ರು ಕರ್ಕೊಂಡು ಹೋಗ್ತಾರೋ, ವಿಚ್ ಇಸ್ ನಾಟ್ ದೇರ್. ಆ ಹುಡುಗ ಇಲ್ಲ. ಇಷ್ಟೇ ಹೇಳಬಲ್ಲೆ. ಬದುಕಿದ್ದಾನ, ಸತ್ತಿದ್ದಾನ, ತಗೊಂಡೋಗಿ ಹೂತಾಗ್ಬಿಟ್ರ, ಇಲ್ಲ ಇನ್ನೊಂದು ಮಾಡ್ಬಿಟ್ರ. ಇದು ಇತ್ತೀಚೆಗೆ ನಡೆದಿರತಕ್ಕಂಥ ಸತ್ಯವಾದ ಘಟನೆ. ಖುದ್ದು CM ಸಾಹೇಬರು ಅದನ್ನ ಎನ್ಕ್ವೈರಿಗೆ ಮಾಡ್ತಾರೆ. ಸೇರ್ಕೊಬಿಟ್ಟಿದ್ದಾರೆ. ಸಾಮಾನ್ಯನನ್ನು ಕಾಪಾಡಲು ಭಾರಿ ಕಷ್ಟ. ಇನ್ನೂ ಒಂದು ತಮಾಷೆ ಗೊತ್ತಾ? ತುಂಬಾ ಶಕ್ತಿವಂತನನ್ನು ಕೂಡ ಅವನಿಗಿದ್ದು ಭಯ, ಹೊಡೆದಾಕ್ಬೋದು ಅಂತ ಹೇಳ್ತಾರೆ, ಹಾಳು ಮಾಡ್ಬೋದು. ಅವನಿಗೆ ಭಯ, IT ಭಯ, ED ಭಯ. ನೀವು ಟ್ರಂಪ್ ಊರಲ್ಲಿ ಮಾತಾಡಿ, ಇಮ್ಮಿಡಿಯೇಟ್ ಅಲ್ಲೊಂದು IT ದಾಳಿ ನಡೆಯುತ್ತೆ. ನಂಬ್ತೀರಾ? ಟ್ರಂಪ್ ಊರಲ್ಲೂ ಇದಿದೆ. ಟ್ರಂಪ್ ಎಲ್ಲಿದ್ದಾನೆ? ಅಮೆರಿಕದಲ್ಲಿ. ನೀವು ಯಾವುದೇ ಬಲಿಷ್ಠ ರಾಷ್ಟ್ರ ಅಂತ ನೀವೇನ್ ಹೇಳ್ತಿರೋ ಅಲ್ಲಿ ಎದುರುಗಡೆ ಯಾರಾದ್ರೂ ಬಂದ್ರೆ ದೇ ವಿಲ್ ರೈಡ್ ಇಟ್. ಇದು ಎಲ್ಲ ಸರ್ಕಾರಗಳು ಮಾಡ್ತಕ್ಕಂಥದ್ದು. ಅದು ನಮ್ಮ ಕರ್ನಾಟಕದಲ್ಲೂ ಇದೆ, ಭಾರತದಲ್ಲೂ ಇದೆ, ಎಲ್ಲ ಕಡೆಗೂ ಇದೆ. ಒಬ್ಬ ಶಕ್ತಿವಂತ ವ್ಯಕ್ತಿ ಮಾತಾಡಿದ್ರೆ ದೇರ್ ಇಸ್ ಅ ರೈಡ್ ವಿಲ್ ಹ್ಯಾಪನ್. ಇನ್ಕಮ್ ಟ್ಯಾಕ್ಸು, ED, ಬೇರೆ ತರದ್ದು. ಅವನು ಹೊಡೆಯೋದು ತುಂಬಾ ಸುಲಭ. ಬಡವನನ್ನ ಹೊಡೆಯೋದಕ್ಕಿಂತ ತುಂಬಾ ಸುಲಭ ಯಾರು ಗೊತ್ತಾ? ತುಂಬಾ ಶ್ರೀಮಂತನನ್ನ ಹೊಡೆಯೋದು ತುಂಬಾ ಈಸಿ ಅಂತ ಹೇಳ್ತಾರೆ. ನಮ್ಮ ವೈದಿಕ ಹೇಳಿರೋದು, ಚಾಣಕ್ಯ ಹೇಳಿರೋದು. ಆದರೆ ಎಲ್ಲ ಇದ್ದು ಏನಾದ್ರೂ ಆಗೋಗ್ಲಿ, ಏನೂ ಬೇಡ, ಇದ್ಯಾವುದೂ ಬೇಡ ಅಂತ ಹಿಂಗ ನಿಲ್ತಾನೆ ನೋಡಿ, ಅವನನ್ನ ಹೊಡೆಯೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅವನೇ ಧನಿಷ್ಠ ನಕ್ಷತ್ರ. ನೆನ್ಪಿಟ್ಕೊಳ್ಳಿ. ಎಸ್, ಎಲ್ಲ ಇದ್ದು ಅದೇನ್ ಮಾಡ್ತೀಯೋ ಮಾಡ್ಕೊಳ್ಳೋ, ನನ್ಗೇನು ಬೇಡ, ಇದೆಲ್ಲ ಕೊಟ್ಬಿಡ್ತೀವಿ, ನೋಡೋಣ ಎದುರಾಕೊಳ್ಳೋ ನನ್ನನ್ನ ಅಂತ ನಿಲ್ತಾನೆ ನೋಡಿ. ದ್ಯಾಟ್ ಇಸ್ ದ ಮ್ಯಾನ್ ಹೂ ಸ್ಟ್ಯಾಂಡ್ಸ್ ಟಾಲ್. ಹಂಗೇನು ಬೇಡ, ನೋಡೇ ಬಿಡೋಣ, ಯಾವ್ದಾದ್ರು ಅದೇನ್ ಕಿತ್ಕೋತೀಯೋ ಕಿತ್ಕೊಳ್ಳೋ, ಬೇಡ ಕೊಟ್ಬಿಡ್ತೀನಿ ನಾನು ಅನ್ನತಕ್ಕಂಥ ನಿಂತು ಯುದ್ಧಕ್ಕೆ ನಿಲ್ಲತಕ್ಕಂಥವನ್ನ ಎದುರು ಹಾಕೊಳ್ಳೋದು ಒಂದೇ, ನಮಗೆ ನಾವು ಮುಳುಗು ನೀರು ಹಾಕೊಳ್ಳೋದು ಒಂದೇ. ಇವರಿಬ್ಬರು ನೋಡಿಬೋದು. ತುಂಬಾ ಬಡವನನ್ನ ಹೊಡೆದಾಕ್ಬೋದು, ಅವನನ್ನು ಕೀಳೋದೇ ಇಲ್ಲ. ರೈಟ್. ತುಂಬಾ ಶ್ರೀಮಂತನನ್ನು ಹೊಡೆದಾಕಬಹುದು. ಫಾಸ್ಟ್, ತುಂಬಾ ಈಸಿ ಅಂತೆ ಶ್ರೀಮಂತನನ್ನ ಹೊಡೆದಾಕೊಳ್ಳೋದು. ತುಂಬಾ ಲೂಪ್ ಹೋಲ್ಸ್ ಮಾಡಿ ಇಟ್ಕೊಂಡಿರ್ತಾನ ಅವನು. ದುಡ್ಡು ಮಾಡುವಾಗ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿರೋದು ಬೇರೆ ರೀತಿ. ಸಿಕ್ಕಾಪಟ್ಟೆ ದುಡ್ಡು ಮಾಡಿದಾನಂದ್ರೆ ಶಾರ್ಟ್ ಕಟ್ ಮಾಡಿ ಇಟ್ಟಿದಾನೆ. ಆ ಲೂಪ್ ಹೋಲ್ಸ್ ಕುತ್ಕೊಂಡು ಕಂಡಿಡಿದ್ರೆ ಸಾಕು ಹೊಡೆದಾಕ್ಬೋದು ಒಂದೇ ದಿನ ಅಂತ. ಬಟ್
ಇವೆಲ್ಲದಕ್ಕೂ ಮೀರಿದಂತ ಒಬ್ಬ ಮೂರನೇ ವ್ಯಕ್ತಿ ಇದ್ದಾನೆ. ಅನ್ಮ್ಯಾಚಬಲ್ ಪವರ್ ಅಂತ ಹೇಳ್ತವೆ. ಅದೇನ್ ಮಾಡ್ತೀವಿ ಮಾಡೋ, ನಂಗೇನು ಬೇಡ, ನಡೆಯೋ ನೋಡೋಣ, ಯುದ್ಧಕ್ಕೆ ಸೈ ಅಂತನಲ್ವಾ, ಅವನು ಧನಿಷ್ಠ. ಆ ಪ್ರಭಾಸ ಅನ್ನುವಂತಹ ಒಂದು ಶಕ್ತಿ. ಅಂತ ಒಂದು ಧನಿಷ್ಠ ನಕ್ಷತ್ರದಲ್ಲಿ ಈ ಒಂದು ರಾಹು ಪ್ರವೇಶ ಹೇಳ್ತಲೇ ಇದ್ದೆ. ಕುಜರಾಹು ಸಂಧಿ ನಡೆಯುತ್ತೆ ಅಂತ ಲಾಸ್ಟ್ ವೀಕಲ್ಲೇ ನಾನೊಂದು ಶೂಟಿಂಗ್ಸ್ ಮಾಡಿ, ಅದರ ಹಿಂದಿನ ವಾರವೇ ಭೂಮಿ ಕೆಂಪಾಗುತ್ತದೆ, ಬಾನು ಕೆಂಪಾಗುತ್ತದೆ, ಪ್ರಳಯವಾಗುತ್ತದೆ, ಸುನಾಮಿ ಅಪ್ಪಳಿಸುತ್ತೆ, ದೊಡ್ಡ ದೊಡ್ಡ ದುರಂತಗಳ ಆರಂಭಗಳಾಗುತ್ತವೆ. ಗುರು ದೃಷ್ಟಿ ಇಲ್ಲ ರಾಹುವಿನ ಮೇಲೆ, ಕುಜನ ಮೇಲೆ. ಆಮೇಲೆ ಆ ರಾಹುಕೇತುವಿನ ಒಂದು ಸಾರದಲ್ಲಿ ಕುಜ ಸಿಕ್ಕಾಕೋತಾನೆ ಅನ್ನತಕ್ಕಂಥದ್ದು. ಇವತ್ತು ಕಡಿಮೆ ಅಂದ್ರೂ 3-4 ದೇಶಗಳಲ್ಲಿ ಭೂಕಂಪದ ಪ್ರಭಾವ ಆಗಿದೆ. ನೀವು ನೋಡ್ತಿದ್ದೀರಿ, ಸಾವಿರಾರು ಮಂದಿ ಅಲ್ಲ, ಲಕ್ಷಾಂತರ ಮಂದಿ ನಿರ್ಗತಿಕರಾಗಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದು ದೀಪ ಹಚ್ಚಿ ಅಂತ. ಮಳೆಯ ನೀವು ನೋಡಿ ಎಷ್ಟು ದೊಡ್ಡ ಬರಗಾಲ ಅಪ್ಪಳಿಸಲಿದೆ ಅನ್ನತಕ್ಕಂಥದ್ದಾದ್ರೆ, ಆಲ್ರೆಡಿ ಜುಲೈ ಆರಂಭ ಇವತ್ತಿಂದ. ಮಳೆ ಇಲ್ಲಪ್ಪ, ಮಳೆ ಇಲ್ಲ. ಯಾಕೆ ಹೇಳಿ? ಮನುಷ್ಯನಷ್ಟು ಮಲಿನ ಯೋಚನೆ, ಅವನ ಯೋಚನೆಗೆ ಕರ್ಮಕ್ಕೆ ತಕ್ಕಂತೆ ಬುದ್ಧಿ ಅಂತ ಹೇಳ್ತಾನೆ. ಎಲ್ಲಿದೆ? ಏನೇನೋ ಸುಳ್ಳು ಹೇಳ್ಕೊಳಕ್ಕೆ ಶುರು ಹಚ್ಕೋಬಿಟ್ಟೆ. ಎಲ್ಲದ್ರಲ್ಲೂ, ನಮ್ಮ ರಂಗದಲ್ಲೂ, ನಮ್ಮ ಜ್ಯೋತಿಷ್ಯದಲ್ಲೂ ಶುರು ಭಯ. ಅವನು ಯಾರು ಪುಣ್ಯಾತ್ಮ, ಕುಂಡಿ ಸಣ್ಣಕ್ಕಿದ್ರೆ ಹಿಂಗೆ ಪೃಷ್ಠಭಾಗ ಏನೇನೋ ಮಾತಾಡ್ಬಿಡ್ತಿದ್ದಾರೆ ಜ್ಯೋತಿಷ್ಯದ ಹೆಸರಿನಲ್ಲಿ. ಎಲ್ಲೆಲ್ಲಿಯೂ ಇಲ್ಲದ ಸೂತ್ರಗಳನ್ನ ತಗೋಬಂದು ಏನ್ ಹೇಳ್ತೀರಿ ಮಕ್ಕಳೇ? ನಾನು ಎಷ್ಟು ಭಯ ಅಂದ್ರೆ ನೋಡಿ, ಸಿಸ್ಟಮ್ ಇಟ್ಕೊಂಡಿದ್ದೇನೆ. ಒಂದು ರಾಹು ಇಸ್ ಮೂವ್ಮೆಂಟ್, ಯಾವ ಗ್ರಹ ಯಾವ ಸಾರದಲ್ಲಿದೆ ಅನ್ನತಕ್ಕಂಥದ್ದನ್ನ ನೋಡ್ಲಿಕ್ಕೆ. ಅಲ್ಲಿ ನೋಡಿ, ರಾಹು ಧನಿಷ್ಠ ನಕ್ಷತ್ರ, ಕುಜನ ನಕ್ಷತ್ರ, ಸೇನಾಪತಿ ನಕ್ಷತ್ರ, ದಳಪತಿ ನಕ್ಷತ್ರಕ್ಕೆ ಮೂವ್ಮೆಂಟ್ ಆಗಿದ್ರೆ, ಆ ದಳಪತಿ ಸೂರ್ಯ ನಕ್ಷತ್ರದಲ್ಲಿ ಬದಲಾಗಿದ್ದಾನೆ. ಕೃತಿಕಾ ನಕ್ಷತ್ರ ಸ್ಟ್ರೈಟ್ ಹೊಡಿತಿದೆ. ದೊರೆಗೊಂದು ಅವಮಾನಗಳು, ಬಾಧೆಗಳು, ಭೂಮಿಕಾರಕ, ಲ್ಯಾಂಡ್ ಡೆವಲಪ್ಮೆಂಟು, ಏನೇನೋ ನಡೀತಿದೆ. ನೀವು ಕೇಳ್ತಿದ್ದೀರಿ, ನೋಡ್ತಿದ್ದೀರಿ, ದಂಗೆಗಳು, ಚಪ್ಪಲಿ ಎಸೆತಗಳು, ಮಾತುಗಳು, ಬೇರೆ ಎಲ್ಗೂ ಡೈವರ್ಷನ್ ಪಾಲಿಟಿಕ್ಸ್ ಎಲ್ಲ ಇದೆಲ್ಲ ನಡೀತಿರ್ತಕ್ಕಂಥದ್ದು. ದೇವರ ಹೆಸರಿನಲ್ಲಿ ಒಂದು ಮೋಸ, ದೇಣಿಗೆಯ ವಿಚಾರದಲ್ಲಿ ಮೋಸ, ರಾಮನ ಹೆಸರಿನಲ್ಲಿ ಮೋಸ. ಯಾವ ದೇವರ ಹೆಸರಲ್ಲಿ ಬಿಟ್ಟಿದ್ದಾರೆ? ನಾನು ಅದಕ್ಕೆ ಹೇಳ್ತಿರ್ತೇನೆ, ಯಾವಾಗ ಒಂದು ಹೆಚ್ಚು ಪ್ರಸಿದ್ಧಿ ಬರುತ್ತೋ ಆಟೋಮ್ಯಾಟಿಕಲಿ ಅಲ್ಲೊಂದು ಅನ್ಯಾಯ ನಡೀಲಿಕ್ಕಾಗುತ್ತೆ. ಪ್ರಸಿದ್ಧಿಯೇ ಬೇಡವೇ, ಸಿಂಪಲ್ ಆಗಿ ಇಟ್ಕೊಬಿಡ್ಬೇಕಿತ್ತು. ನಿಮಗೆ ನೆನಪಿದೆಯೋ ಇಲ್ವೋ, ರಾಮದೇವರ ದರ್ಶನದ ಅಯೋಧ್ಯೆಯ ಸಂದರ್ಭದಲ್ಲಿ, ಅಲ್ಲೊಂದು ಇನಾಗ್ರೇಷನ್ ಸಂದರ್ಭದಲ್ಲಿ ಯಾರು ಇಟ್ಟ ಮುಹೂರ್ತ ಅಂತ ಹೇಳಿದ್ದೆ. ಈಗ ನೋಡಿ, ನಾವು ನೋಡ್ತಿದ್ದೇವೆ. ನಮ್ಮ ದೊರೆಗೂ ಸಂಬಂಧಪಟ್ಟಂತ ತುಲಾ ಲಗ್ನ ಮುಹೂರ್ತಕ್ಕೂ ಹೇಳಿದ್ದೆ, ದೊರೆ ಕಂಪ್ಲೀಟ್ ಮಾಡ್ತಾರೆ, ನೆಮ್ಮದಿಯಾಗಿರೋಕ್ ಬಿಡಲ್ಲ ಅಂತ. ಅಯೋಧ್ಯ ರಾಮರ ಆ ಒಂದು ಕ್ಷೇತ್ರದ ಒಂದು ಪ್ರತಿಷ್ಠಾಪನಾ ಸಂದರ್ಭದಲ್ಲಿಯೂ ನೀವು ಬೇಕಾದ್ರೆ ಹಳೆ ವಿಡಿಯೋಸ್ ತೆಗೆದು ನೋಡಿ. ನಾನು ಅದನ್ನ ತಗೊಬಂದು ದೊಡ್ಡದಾಗಿ ನಾನು ಹೇಳಿದ್ ನಡೀತು ಅಂತ ಹೇಳ್ತಿಲ್ಲ. ಇಟ್ಸ್ ಎ ಸೈನ್ಸ್, ಮ್ಯಾಥ್ಸ್. ಯಾರಿಟ್ಟರಪ್ಪ ಪುಣ್ಯಾತ್ಮರಿದು? ಸಂಕಲ್ಪದಲ್ಲೇ ದೋಷವಾಗಿ ಬಿಟ್ಟಿದೆ ಅಂತಕ್ಕಂಥದ್ದು. ಎಷ್ಟು ದೊಡ್ಡ ನಮ್ಮ ಭಾವನೆಗಳಿಗೆ ಧಕ್ಕೆ. ಯಾರದ್ದಾದರೂ ನನ್ನ ರಾಮನೇ, ನನ್ನ ರಾಮ ಹೇಳ್ಕೊಟ್ನ. ಕಲಿಯುಗ, ರಾಹು, ಆಶಾ, ಪ್ರಭಾಸ ಮಾಡಿದಂತ ಆ ಕಾಲದಲ್ಲಿಯೇ ಎಷ್ಟೋ ಒಂದು ಯುಗಗಳ ನಡುವೆ ನಡೆದಂತ ಒಂದು ಘಟನೆ ಒಂದು ಯುಗದಲ್ಲಿ ಹುಟ್ಟುತ್ತಾನೆ, ಅನುಭವಿಸ್ತಾನೆ ಅಂದ್ರೆ ಅಯ್ಯೋ, ಒಂದೇ ಒಂದು ಆಶಾ, ವಿಪರೀತ ಆಶಾ, ಪ್ರಚೋದನಾ ಆಶಾ, ಯಾರನ್ನು ಬಿಡುವುದಿಲ್ಲ. ಏನಕ್ಕೆ ನಾವು ವೈದಿಕ ಕಥೆಗಳ ಮುಖೇನ ನಿಮ್ಮಲ್ಲಿ ಪ್ರಚೋದನೆ ತರ್ತೇವೆ ಅಂದ್ರೆ, ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಮಕ್ಕಳೇ. ನಮ್ಮನ್ನು ಈ ಕಲಿಯುಗ ಆಸೆ ಕರ್ಕೊಂಡು ಹೋಗುತ್ತೆ. ಇರ್ಲಿ, ಅಡಿಕೆ ಕದ್ರು ಕಳ್ಳಾನೆ, ಆನೆ ಕದ್ರು ಕಳ್ಳಾನೆ, ಆದ್ರೆ ಅದ್ರಲ್ಲೊಂದು ಮಿತಿ ಇರ್ಲಿ. ಮಿತಿ ಮೀರಿದ್ದು ಎಲ್ಲಿ ಬಿಡುತ್ತೆ ನೋಡಿ. ಮೊನ್ನೆ ಯಾರೋ ಕುಜರಾಹು ಸಂಧಿ ಎಂತ ಪವಾಡ ನಡೆದಿದೆ ಅಂದ್ರೆ ನೀವು ನಂಬಲ್ಲ. ಕಡಿಮೆ ಅಂದ್ರು ಮೊಹರಂ ಹಬ್ಬದ ಪ್ರಯುಕ್ತ ಕಡಿಮೆ ಅಂದ್ರು ಒಂದು 15,000 ಜನಕ್ಕೆ ಪಾಷಾಣ ಹಾಕಿ ಸಾಯಿಸ್ಲಿಕ್ಕೆ ಒಬ್ಬ ರೆಡಿ ಮಾಡಿಟ್ಟಿದ್ದಾನೆ. ಗ್ರೇಟ್ ಎಸ್ಕೇಪ್, ನಂಬ್ತೀರಾ? ಗ್ರೇಟ್ ಎಸ್ಕೇಪ್.
ಒಂದು ಧರ್ಮ. ಎಲ್ಲಾದ್ರೂ ನೋಡಿ, ಎಲ್ಲೆಲ್ಲಿ ದೊಡ್ಡದಾಗಿ ಧರ್ಮದ ಆಚರಣೆ, ನಮ್ಮ ಧರ್ಮ ನಮಗ್ ದೊಡ್ಡದು. ನಮ್ಮ ಧರ್ಮ ಅಂದ್ರೆ ನೀವು ಯಾವುದನ್ನ, ಧರ್ಮ ಅಂದ್ರೆ ಏನ್ ಗೊತ್ತಾ, ನೀವು ಯಾವುದನ್ನ ತುಂಬಾ ಪ್ರೀತಿಯಿಂದ, ಆಸ್ಥೆಯಿಂದ, ಶ್ರದ್ಧೆಯಿಂದ ಆಚರಿಸುತ್ತಿದ್ದೀರೋ ಅದುವೇ ನಿಮ್ಮ ಧರ್ಮ. ಧರ್ಮ ಅಂದ್ರೆ ತಂದೆಗೆ ಹೇಗಿರ್ಬೇಕು ಮಗನಾಗಿ, ಅದನ್ನೇ ಹೇಳ್ಕೊಟ್ಟಿರೋದು ನಮ್ಮ ಸನಾತನ ಧರ್ಮ. ಮಕ್ಕಳಾಗಿ ಹೇಗಿರ್ಬೇಕು, ಗುರುವಾಗಿ ಹೇಗಿರ್ಬೇಕು, ರಾಜನಾಗಿ ಹೇಗಿರ್ಬೇಕು ನಾವು ಆಚರಿಸ್ತಿಲ್ಲ, ಹಾಳಾಯ್ತು. ಹಾಗದು ಅಧರ್ಮ. ತಪ್ಪು ನಡವಳಿಕೆ, ಮಗ ತಂದೆಗಿಲ್ಲ, ತಂದೆ ಮಗನಿಗಿಲ್ಲ, ತಾಯಿ ಇಲ್ಲ, ಮಗಳಾಗಿಲ್ಲ, ತಂದೆಯಾಗಿಲ್ಲ, ಅಣ್ಣನಾಗಿಲ್ಲ, ಬಂಧುವಾಗಿಲ್ಲ, ಮಿತ್ರನಾಗಿಲ್ಲ, ಕಾಯೋ ತಾಳ್ಮೆ ಇಲ್ಲ, ಕೋರಿಕೆ, ವಿಪರೀತ ಕೋರಿಕೆ. ರಾಹು ನೆನ್ಪಿಟ್ಕೊಳ್ಳಿ, ಮೂಲ ತ್ರಿಕೋಣದಲ್ಲಿ, ಅದರಲ್ಲೂ ಧನಿಷ್ಠ ನಕ್ಷತ್ರದಲ್ಲಿ ಬಂದಿದ್ದಾನೆ ಅಂದ್ರೆ ವಿ ಆರ್ ಗೋಯಿಂಗ್ ಟು ಬಿ ಅನ್ ಎಕ್ಸ್ಪ್ಲೋಸಿವ್ ಮೋಡ್. ಎಕ್ಸ್ಪ್ಲೋಸಿವ್ ಅಂದ್ರೆ ನೀವು ನೋಡಿ, ನಮ್ಮನ್ನ ವಿಪರೀತವಾಗಿ ಒಂದು ಪ್ರಚೋದನೆ ಮಾಡಿ ಇಟ್ಬಿಟ್ಟಿದ್ದಾರೆ, ಬೇರೆ ಬೇರೆ ರೀತಿ. ಈಗ ಒಂದು ಉದಾಹರಣೆ ನಮ್ಮ ಧಾರ್ಮಿಕವಾಗಿಯೇ ತಗೋತಾನೆ. ಯಾರೋ ಪುಣ್ಯಾತ್ಮ ಹೇಳಿದಾನಲ್ವಾ, ಪೃಷ್ಠಭಾಗ ಸಣ್ಣ ಇದ್ರೆ ಕೋಟೀಶ್ವರರು, ಹಾಗೆ ಹೇಗೆ. ಎಲ್ಲಿದೆ, ಯಾವ ಸೂತ್ರದಲ್ಲಿದೆ, ಯಾವ ಜೈಮಿನಿ ಸೂತ್ರದಲ್ಲಿದೆ, ಪರಾಚರ ಸೂತ್ರದಲ್ಲಿದೆ, ಯಾವ ಪುರಾಣದಲ್ಲಿದೆ? ಇಲ್ಲ. ನಿತ್ಯ ಸ್ನಾನ ಮಾಡಿ ಬಂದರೇನೆ ದೈವಕ್ಕೆ ಒಂದು ಒಲವು. ನಿತ್ಯ ಸ್ನಾನ, ಯಾವಾಗ್ಲೂ ನೀರಲ್ಲಿರೋ ಮೀನಿಗೆ ಯಾರಪ್ಪ ಸ್ನಾನ ಮಾಡಿಸೋದು? ಅದು ಸ್ನಾನದಲ್ಲೇ ಇರುತ್ತಲ್ವಾ. ಅದು ಎಲ್ರಿಗೂ ದೇವ್ರು ಸಿಕ್ಬಿಡ್ಬೇಕಲ್ಲ, ಅದನ್ನೇ ಹಿಡ್ಕೊಂಡು ಬಂದು ಕಚ 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 ಅಂತ ಕಟ್ ಮಾಡಿ ಫ್ರೈ ಮಾಡಿ ವೆರೈಟಿ ತಿಂತಾರೆ. ಜುಟ್ಟು ಬಿಟ್ಟರೆ, ಗಡ್ಡ ಬಿಟ್ಟರೆ, ವಿಭೂತಿ ಹಚ್ಚಿಕೊಂಡರೆ, ತೆಂಗಿನಕಾಯಿ ಹುಟ್ಟೋವಾಗಲೇ ಜುಟ್ಟು ಇಟ್ಕೊಂಡು ಬರುತ್ತೆ. ಅದು ಮೋಕ್ಷಕ್ಕೆ ಇಮಿಡಿಯೇಟ್ ಹೋಗ್ಬೇಕಲ್ವಾ ಜುಟ್ಟು ಬಿಟ್ಟಿದ ತಕ್ಷಣ. ಇವೆಲ್ಲ ಯೋಚನೆ ಮಾಡಿ ನೋಡಿ ಮಕ್ಕಳೇ. ನಾವು ಮಾಡುತ್ತಿರೋ ಈ ಒಂದು ವೇಗಕ್ಕೆ ಇನ್ನೊಂದು ತುಂಬ್ಕೋಬಿಟ್ಟಿದೆ. ಮಾಡೋದೆಲ್ಲ ಮಾಡು, ದೇವ್ರ ಹತ್ರ ಓಡೋಗಿ. ನೋಡಿ, ಹಿಂದೆಲ್ಲ ದೇವಸ್ಥಾನಗಳು ತುಳುಕ್ತಿರ್ಲಿಲ್ಲ, ಧರ್ಮಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ತುಳುಕ್ತಿರ್ಲಿಲ್ಲ. ಇವತ್ತು ಕುಂಭಮೇಳ ಅಂದ್ರೆ ಎಲ್ಲ 10 ಕೋಟಿ ಜನ ಓಡೋಗ್ಬಿಟ್ಟಿದ್ದಾರೆ. ಬ್ರಹ್ಮೋತ್ಸವ ಅಂದ್ರೆ 1 ಕೋಟಿ ಜನ ಓಡೋಗ್ಬಿಡ್ತಾರೆ. ಮಾಡೋದೆಲ್ಲ ಅನಾಚಾರ. ಮನೆಯಲ್ಲಿ ಅಮ್ಮನಿಗೊಳ್ಳೆ ಮಗನಾಗ್ಲಿಲ್ಲ, ಅಪ್ಪನಿಗೊಳ್ಳೆ ಮಗನಾಗ್ಲಿಲ್ಲ, ಅಪ್ಪ ಒಳ್ಳೆ ಅಪ್ಪನಾಗ್ಲಿಲ್ಲ ಮಕ್ಕಳಿಗೆ. ವಿದ್ಯಾರ್ಥಿಗಳು ವಿದ್ಯೆ ಮೇಲೆ ಗಮನ ಇಲ್ಲ. ಗುರುಗಳಿಗೆ ವಿದ್ಯೆ ಕಲಿಸುವ, ನಿಮ್ಮ ಮಗು ಗೊತ್ತಿಲ್ಲ ರೀ, ಮತ್ತಿನ್ನೇನಿಗೆ ಫೀಸ್ ತಗೋತೀಯಪ್ಪ ನೀನು? ಆ ಮಗುನಲ್ಲಿ ಕೊರತೆ ಇದೆ. ಕೆಲವು ಮಕ್ಕಳು ತುಂಬಾ ಸ್ಟ್ಯಾಂಡರ್ಡ್, ಎಲ್ಲ ಓದೋ ಮಕ್ಕಳನ್ನ ನೀನೇನು ಓದಿಸೋದು? ಅವ್ರ ಮನೇಲಿ ಹೋಮ್ ಟ್ಯೂಷನ್ ಮಾಡ್ಕೋಬಹುದಲ್ವಾ? ಹೋಮ್ ಸ್ಟಡಿ ಮಾಡ್ಕೊಂಡ್ರೆ ಸಾಕು, ಶಾಲೆನೇ ಬೇಕಿಲ್ಲ. ಓದೋ ಮಕ್ಳೇನಿಗೆ ಸ್ಕೂಲಿಗೆ ಬರ್ಬೇಕು? ತಿಳ್ಕೊಂಡಿರೋ, ಅರ್ಥ ಮಾಡ್ಕೊಳ್ಳೋ ಮಗು ಆಗಿರುವುದರಿಂದ ಅವನು ಏನಕ್ಕೆ ಶಾಲೆಗೆ ಬರಬೇಕು, ಕಾಲೇಜಿಗೆ ಬರಬೇಕು? ಯೋಚನೆ ಮಾಡಿ ಮಕ್ಕಳೇ. ಒಂದ್ ಮಗುನ ನಾವು ಲಕ್ಷಗಟ್ಲೆ ಫೀಸ್ ಕಟ್ಟಿ, ಲಕ್ಷಗಟ್ಲೆ ಡೊನೇಷನ್ ಕಟ್ಟಿ, ಲಕ್ಷಗಟ್ಲೆ ಪುಸ್ತಕ, ಬಟ್ಟೆ, ಏನೇನು ತಗೋತಾರಲ್ವಾ, ಲಕ್ಷಗಟ್ಲೆ ಪಿಗ್ತಾರಲ್ವಾ. ದೆನ್ ದೇ ಸೇ ನಿಮ್ ಮಗು ಓದ್ತಿಲ್ಲ, ನಿಮ್ ಮಗು ಕಾನ್ಸಂಟ್ರೇಷನ್, ದೆನ್ ವೈ ಆರ್ ಯು ದೇರ್? ನಾವು ಮನೇಲಿ ಓದಿಸ್ಕೋತೀವಪ್ಪ. ಮನೆ ಒಂದ್ ತಾಯಿಗೆ ಹೇಳಿದೆ, ನಿನ್ ಮಗುನ ಶಾಲೆಗೆ ಕಳಿಸ್ಬೇಡ ಅಂತ ಹೇಳಿದೆ. ಇಟ್ಸ್ ಅ ಜೀನಿಯಸ್. ಮನೇಲಿ 1 ಗಂಟೆ ಕುತ್ಕೋ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ನೀವು ನಂಬಲ್ಲ, US ಇಂದ ಬಂದಿದ್ದಾರೆ. ಸ್ಪೆಂಡ್ 2 ಮಾತು, 1 ಬಾರಿ ಫೋನಲ್ಲಿ ಮಾತಾಡಿದ್ದು ಫಾರಿನ್ ಕ್ಲೈಂಟ್ಸ್ಗೆ 1-2 ನಿಮಿಷದ ಒಂದು ವ್ಯವಸ್ಥೆ ಇದೆ, ಒಂದೊಂದು ಸಮಯ ಬಂದಿದ್ದಾರೆ. ಒಂದೊಂದು ಇನ್ಸಿಡೆಂಟ್ ಕೊಟ್ಮೇಲೆ ದೇ ವರ್ ಸೋ ಮಚ್ ಹ್ಯಾಪಿ. ನಿಜ ಗುರುಗಳೇ, ನಾನು ಹೇಳಿದ್ದಿಷ್ಟೇ, ನಿಮ್ಮ ಮಗುನ ಮನೇಲೆ ಕುಂದಿರ್ಸಿ, ಆಡಿಸಿ, ಅವನನ್ನು ಈ ತರ ಮಾಡಿ ಅಂದ್ರೆ ಕಣ್ಣಲ್ಲಿ ನೀರು. ಆ ತಾಯಿ ತುಂಬಾ ಆನಂದ ಬಾಷ್ಪ. ನನ್ನ ಮಗನನ್ನ ಯಾವ ಟೀಚರು ಅರ್ಥ ಮಾಡ್ಕೊಂಡಿಲ್ಲ, ನೀವು ನನಗೆ ತಿಳಿಸ್ಕೊಟ್ರಿ ಗುರುಗಳೇ. ಮೈ ಸನ್ ಇಸ್ ದ ಸೇಮ್. ಹೌದು, ನನ್ನ ಮಗು ಹಾಗೆ. ರ್ಯಾಂಕ್ ಹೊಡೆಯೋ ಮಕ್ಳು ಯಾರು ಸ್ಕೂಲ್ಗೆ ಏನಕ್ಕೆ ಬರ್ಬೇಕಾಗದ? ಅವ್ನ ಮನೇಲೆ ಕುತ್ಕೊಂಡು ಹೋಗ್ತಾನೆ. ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಕೊರತೆ ಇದೆ. ನಾವೊಂದು ಕೆಲ್ಸಕ್ಕೆ ಹೋಗ್ತಿದ್ದೀವಿ, ದುಡಿತಿದ್ದೀವಿ, ತಗೊಬಂದು ನಮ್ಮ ಮಗುನ ನೀವು ಓದಿಸ್ತೀರಿ ಅಂತ ಬಿಟ್ರೆ, ಇವತ್ತಿನ ಟೀಚಿಂಗ್ ಸಿಸ್ಟಮ್ ನಲ್ಲಿ 90% ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ, ಬಟ್ ಅದ ತರ ಆಗ್ಬಿಟ್ಟಿದೆ. ಲಕ್ಷಗಟ್ಲೆ ಫೀಸು, ಮತ್ತೇನಕ್ಕೆ ನೀವು ವಾಪಸ್ ದುಡ್ಡು ಕೊಡ್ತೀನಿ ಅಂತ ಕಮಿಟ್ ಆಗಿ ಮತ್ತೆ 3 ಲಕ್ಷ 5 ಲಕ್ಷ ಮೆಡಿಕಲ್ ಟ್ರೈನಿಂಗು, ನೀಟ್ ಟ್ರೈನಿಂಗ್ ಅಂತ ತಗೋತಾರಲ್ವ ಸ್ವಾಮಿ. ಆ ಮಗುವಿಗೆ ಮೊದಲೇ ನೀವೊಂದು ಟೆಸ್ಟ್ಗಳು ಕೊಟ್ರೆ 3 ತಿಂಗಳಲ್ಲಿ ನಾವು ನೋಡ್ತೀವಿ, ಟ್ರೈನ್ ಕೊಡ್ತೀವಿ, 30,000. ನಿಮ್ಮ ಮಗುವಿನಲ್ಲಿ ಅರ್ಹತೆ ಇದೆ ಅನ್ನುವುದಾದ್ರೆ ನಾವು ಮೆಡಿಕಲ್ ಓದಿಸ್ತೇವಮ್ಮ, ಇಲ್ಲ ಕರ್ಕೊಂಡು ಹೋಗಿ. ಇಲ್ಲ, ಅವ್ರಿಗೇನು ಅವರ
ಹೊಡೆ ತುಂಬಿಡ್ಬೇಕು, 3-5 ಲಕ್ಷ ತಗೋತಾರೆ ಮಕ್ಕಳೇ. ನೀಟು ಇನ್ನೊಂದು ಅಂತ ಹೇಳ್ಬಿಟ್ಟು ಪರಿಶ್ರಮ ಪಟ್ಟು ಮಕ್ಕಳು ಬರ್ತಾರೆ. ಅವ್ರ ತಂದೆ ತಾಯಿ ಎಲ್ಲೆಲ್ಲಿ ಸಾಲ ಮಾಡಿ ನನ್ನ ಮಗು ಡಾಕ್ಟರ್ ಆಗ್ಬೇಕು, ಇನ್ನೊಂದಾಗ್ಬೇಕು ಅಂತ. ನೀಟು ಪಾಸ್ ಆಗ್ಲಿಲ್ಲ ಗುರುಗಳೇ, ಈ ಸಲ ಟಫ್ ಇತ್ತು. ಸರಿ, ಟಫ್ ಇತ್ತಲ್ವಾ, ಈಗೇನು ಇದೇ ಕಾಲೇಜ್ಗಳು ಯಾವ್ದು ಟ್ರೈನಿಂಗ್ ಮಾಡ್ತಿದಾರಲ್ವಾ, ಟ್ರೈನಿಂಗ್ ಹೆಸರಿನಲ್ಲಿ ಇನ್ನೊಂದು ಹೆಸರಿನಲ್ಲಿ ಆ ಮಕ್ಕಳಿಗೆ ಫ್ರೀ ಅಡ್ಮಿಷನ್ ಕೊಡ್ತಾ ಇದಾರ. ನೀವು ಯೋಚನೆ ಮಾಡಿ ನೋಡಿ, ಸತ್ಯವನ್ನ ಹೇಳ್ತಿದ್ದಾರೆ. ಅದು ಬಿಡಿ, ನಿಮ್ಗೆ ಗೊತ್ತಿದೆ ಒಂದು ದೊಡ್ಡ ಮೆಡಿಕಲ್ ಮಾಫಿಯಾ ವಿಚ್ ಇಸ್ ಹ್ಯಾಪನಿಂಗ್ ಗುರು. ಇವತ್ತು ನೀವು ನಂಬೋಲ್ಲ, ಇದೊಂದು ಸುಮಾರು 15-18 ವರ್ಷದ ಒಂದು ಡೇಟಾ ತೆಗೆದು ನನಗೆ ಒಬ್ರು ಬಹುದೊಡ್ಡ ಸೈಂಟಿಸ್ಟ್ ಟೇಬಲ್ ಮೇಲೆ ಇಡ್ತಾರೆ. ಐ ವಾಸ್ ಶಾಕ್ಡ್, ರಿಯಲ್ ಫ್ಯಾಕ್ಟ್. ಇವತ್ತು ಮಕ್ಕಳಿಗೆ ಯಾಕೆ ಈಗ ಆಡ್ತಾರೋ ಗೊತ್ತಮ್ಮ ಗುರುಗಳೇ ಅಂತ ಹೇಳಿದ್ರು. ನಾನು ಅಲ್ಲೊಂದು ರಾಹು ಗುರು ಸಂಧಿ ಸರ್, ಅಲ್ಲೊಂದು ಸಮಥಿಂಗ್ ಅವರ ಹುಟ್ಟಿನಲ್ಲಿ ಒಂದು ದೋಷ ಆಗಿದೆ ಅಂದ್ರೆ ಕರೆಕ್ಟ್ ಗುರುಜಿ ಅಂತ ಹೇಳಿದ್ರು. ನನಗೆ ಅದು ರೆಕ್ಟಿಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಟ್ ದೇ ಗೇವ್ ದ ಆನ್ಸರ್. ಒಂದು ಕಡಿಮೆ ಅಂದ್ರೆ ಒಂದು 50 ಡಾಕ್ಟರ್ಗಳ ಜೊತೆ ಚರ್ಚೆ ಮಾಡಿದಾನೆ. ಒನ್ ಆಫ್ ದ ಬೆಸ್ಟ್ ಗೈನೋಕಾಲಜಿಸ್ಟ್, ಒನ್ ಆಫ್ ದ ಬೆಸ್ಟ್ ನೆನ್ಪಿಟ್ಕೊಳ್ಳಿ. ಇವತ್ತಿನ ಮಕ್ಕಳಲ್ಲಿ, ಹುಟ್ಟೋ ಮಕ್ಕಳಲ್ಲಿ ADHD ಪ್ರಾಬ್ಲಮ್ ಏನಕ್ಕೆ ಬರ್ತಿದೆ ಅಂತ ಗೊತ್ತಿದ್ಯಾ? ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇಟ್ ಇಸ್ ದಿ ಫ್ಯಾಕ್ಟ್. ಅವ್ರು ಹೇಳ್ತಿರೋದು, ನಾನಲ್ಲ, ವಿತ್ ದ ಡೇಟಾ. ಇವತ್ತು ನಮ್ಮ ಭಾರತದಲ್ಲಿ ಕಡಿಮೆ ಅಂದ್ರೂ 87% ಸಿಸೇರಿಯನ್ ನಡೀತಿದೆ, C-ಸೆಕ್ಷನ್. ಆಸ್ಪತ್ರೆಗೆ 1-2-3 ದಿನ ಉಳ್ಕೊಂಡ್ರೆ 2-3 ದಿನ ಎಕ್ಸ್ಟ್ರಾ ಆಯ್ತು ಅಂತ ಹೇಳಿದ್ರೆ ಆ C-ಸೆಕ್ಷನ್ ದುಡ್ಡು, ಎಕ್ಸ್ಟ್ರಾ ದುಡ್ಡು, ಆಪರೇಷನ್ ದುಡ್ಡು, ಇನ್ನೊಂದು ಅಂತ. ಯಾರಿಗೂ ತಿಳಿಯದ ಒಂದು ದೊಡ್ಡ ಅನಾಹುತಗಳ ಸರಮಾಲೆ ನಡೀತಿದೆ ಇವತ್ತು ಮಕ್ಕಳಲ್ಲಿ. ಹುಟ್ಟೋ ಮಕ್ಕಳಲ್ಲಿ ಡಯಾಬಿಟಿಸ್, ಹುಟ್ಟಿದ ನಂತರ ಡಯಾಬಿಟಿಸ್, ಬೇರೆ ಬೇರೆ ಸಮಸ್ಯೆಗಳು, ಇಮ್ಯುನಿಟಿ ಸಮಸ್ಯೆಗಳಾಗ್ತಿದೆ. ಆ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್, ಅನಾಲಿಸಿಸ್ ಸ್ಟ್ರೆಂತ್, ಕ್ರಿಟಿಕಲ್ ಸ್ಟ್ರೆಂತ್, ಅದನ್ನ ತಡ್ಕೊಳ್ಳೋಕ್ ಶಕ್ತಿ ಆಗ್ತಿಲ್ಲ. ನಮ್ಮ ಮಕ್ಕಳು ಒದರ್ತಿದ್ದಾರೆ, ಗಾಬರಿ ಆಗ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಕಾರಣ ಏನ್ ಗೊತ್ತಾ? ದ C-ಸೆಕ್ಷನ್ ಅಂತ ಹೇಳ್ತಾರೆ ಡಾಕ್ಟ್ರು. ನೀವು ನಂಬ್ತೀರಾ? ಏನಕ್ಕೆ ಇದನ್ನೆಲ್ಲ ಹೇಳ್ತಿದ್ದಾರೆ ಅಂದ್ರೆ ಕೋರಿಕೆ, ದುಡ್ಡಿನ ಕೋರಿಕೆ ಇವರಿಗೆ. ಒಂದೊಂದು ಆಸ್ಪತ್ರೆಗೂ ಟಾರ್ಗೆಟ್ ಇಟ್ಕೊಬಿಟ್ಟಿದ್ರೆ ಇವತ್ತು ಮಕ್ಕಳು ನ್ಯಾಚುರಲ್ ಆಗಿ ಹುಟ್ಟಬೇಕಂತ ಗೊತ್ತಿದ್ಯಾ? ಅವನು ಒದ್ದಾಡಿ ಬರ್ಬೇಕಂತೆ ವಿತ್ ದ ಫೋರ್ಸ್. ಅವನಲ್ಲಿ ಹೊರಗಡೆ ಬರೋವಾಗ್ಲೇ ಪ್ರಕೃತಿಯಿಂದ ಅವನು ತಗೋತಾನಂತೆ. ಹೋರಾಟದ ಲಕ್ಷಣ ಅವನ ಬಾಡಿಲಿರೋ ಆ ಇಮ್ಯೂನ್ ಸಿಸ್ಟಮ್. ನೀವು ನಂಬ್ತೀರಾ? ಅದಕ್ಕೆ ನಾವು ಇಷ್ಟು ಹೆಲ್ತಿ ಆಗಿದ್ದೇವೆ. ಯಾಕೆ ಈ ಮಕ್ಕಳಲ್ಲಿ ಇಷ್ಟು ಆತುರತೆ, ತೊಂದರೆ, ಒದ್ದಾಟ, ಗಾಬರಿ, ಇನ್ಸ್ಟೆಂಟ್ ಮನೆ ಬಿಟ್ಟು ಹೋಗೋದು, ಇನ್ನೊಂದೇನೋ ಮಾಡೋದು. ಒಂದು ಮೊಬೈಲ್ ಕೊಟ್ಟಿಲ್ಲ ಅಂತ ಮಗು ಮನೆ ಬಿಟ್ಟು ಹೋಗ್ತಿರೋದು, ಸೂಸೈಡ್ ಮಾಡ್ಕೋತಿರೋದು, ಅರ್ಚೋದು, ಕಿರ್ಚೋದು, ಬಿಸಾಕೋದು, ಹಾಗೆಲ್ಲ 1000 ಇಲ್ಲ 10,000 ಮಕ್ಕಳಲ್ಲಿ ಒಬ್ರು ಇದ್ರು. ಈಗ ಆಗೋಲ್ಲ. ಪ್ರತಿ ಮನೆಯಲ್ಲಿ ಒಂದು ಮಗು ನಿಭಾಯಿಸೋ ಕಷ್ಟ ಏನಕ್ಕಾಗ್ತಿದೆ ಅಂದ್ರೆ ಬಿಕಾಸ್ ಆಫ್ ದ ರೀಸನ್ ಈಸ್ ನ್ಯಾಚುರಲ್ ಡೆಲಿವರಿಯೇ ಇಲ್ಲ. ಇವ್ರುಗಳು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ದೇ ಆರ್ ನಾಟ್ ಗಿವಿಂಗ್ ಆಪ್ಷನ್. ಒಂದು ತಾಯಂದ್ರಿಗೆ ಒಳ್ಳೆ ಕೌನ್ಸಿಲಿಂಗ್ ಮಾಡ್ತಿಲ್ಲ. ಈ ತರದ್ದಾಗುತ್ತೆ, ಯು ನೀಡ್ ಟು ಗೆಟ್ ರೆಡಿ. ಒಂದು ತಾಯಿ ಗರ್ಭಧಾರಣೆ ಆಗೋವಾಗ್ಲೇ ಆ ಮಗು ಪ್ರೆಷರ್ ಕೊಟ್ಟು ಬರ್ಬೇಕಂತೆ. he has to fight and come out ಅಂತ. then he will have that beautiful immune system. ನಾನು ಹೇಳ್ತಿಲ್ಲ, ವಿತ್ ದ ಡೇಟಾ ಮಾತಾಡ್ತಿದ್ದೇನೆ. ನಾನು ಏನೇನೋ ತಗೊಬಂದು ಹೇಳ್ತಿಲ್ಲ. ಏನಕ್ಕೆ ಪ್ರಕೃತಿ ಪರಿವರ್ತನೆ ಆಗ್ತಿದೆ? ಈ ತರ ವಿಕಾರವಾಗಿ ದುಡ್ಡುಗಳು ಮಾಡಿದ್ರೆ ಇನ್ನೇನಾಗುತ್ತೆ? ಮಕ್ಕಳಲ್ಲಿ ವಿಕಾರ ಬುದ್ಧಿಯೇ ಬರೋದು. ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ತಟ್ಕೊಳ್ಳೋ ಇದೇ ಇಲ್ಲ ಅವರಿಗೆ. ಎಲ್ಲ ಇಂಜೆಕ್ಷನ್ಗಳ ಮೂಲಕ ಗಿಡ ಹೆಂಗ್ ಬೆಳೆಸಿದ್ವು, ಇಂಜೆಕ್ಷನ್ಗಳ ಮೂಲಕ ಮಕ್ಕಳನ್ನು ಬೆಳೆಸ್ಬಿಟ್ಟಿದ್ದೇವೆ. ಇಂಜೆಕ್ಷನ್ ಮೂಲಕ ಹೆಂಗ್ ಕುಯ್ದ್ರು, ಮಗನ ಹೊರಗಡೆ ತೆಗೆದ್ರು. ಅವನಿಗೆ ಹೋರಾಟವೇ ಗೊತ್ತಿಲ್ಲ. ಒಂಚೂರು ಒತ್ತಡ ಬಂದಿದ್ದೆ ಆಯ್ತು, ಅವನ ಇಮ್ಯೂನ್ ಸಿಸ್ಟಮ್ ನಲ್ಲಿ ಜೀನ್ಸ್ಗಳಿಗೆಲ್ಲ ಕ್ರ್ಯಾಕ್ ಆಗ್ತಿದೆ, ಹೈಪರ್ ಸೆನ್ಸಿಟಿವ್ ಆಗ್ತಿದ್ದಾನೆ, ಡಿಪ್ರೆಷನ್, ಸಪ್ರೆಷನ್, ಗಾಬರಿ. ಒಂದೊಂದು ಮಗುನು ನೋಡಿ, ಈಗ ನೀವು ನೋಡಿ ನಿಮ್ ಸುತ್ತಮುತ್ತಲ ಆಗ್ತಿರೋ ಮಕ್ಕಳು ಬೇರೆ ಬೇರೆ ಏನೇನಕ್ಕೂ ಕನೆಕ್ಟ್ ಆಗ್ತಿದ್ದಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ ತಾವೇನ್ ಮಾಡೋದು ಅಂತ. ಸಿ ದ್ಯಾಟ್ ಗುರುದೃಷ್ಟಿ ಇಲ್ಲ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಮಕ್ಕಳೇ. ಈ ರಾಹು ಧನಿಷ್ಠ ನಕ್ಷತ್ರ ಪ್ರಭಾಸ ಅಷ್ಟವಸುಗಳಲ್ಲೊಬ್ಬ ಭೀಷ್ಮಾಚಾರ್ಯರು ಅಂತ ಹೇಳ್ತೀವಲ್ಲ, ಇದೇ ಒಂದು ಧನಿಷ್ಠ ನಕ್ಷತ್ರದ ಸಂಕಲ್ಪದಲ್ಲೇ ಶಾಪದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಅಷ್ಟವಸುಗಳು ಅಂತ ನಾವೇನ್ ಮಾತಾಡ್ತೇವೆ, ಅಷ್ಟವಸುಗಳ ಬಗ್ಗೆ ಒಬ್ಬೊಬ್ಬರ ಬಗ್ಗೆನೂ ಹೇಳ್ತಾನೆ. ಒಂದು ಚೂರು, ಒಂದೇ ಒಂದು ಬದಲಾವಣೆ, ಆಶಾ, ಈ ಅಷ್ಟವಸುಗಳು ಒಮ್ಮೆ ಹೀಗೆ ಬರ್ತಿರ್ಬೇಕಾದ್ರೆ ಗಂಗಾ ತೀರದ ಆ ಒಂದು
ಭಾವದಲ್ಲಿ ವಸಿಷ್ಠರ ಆಶ್ರಮಕ್ಕೆ ಬರ್ತಾರೆ. ನೋಡ್ತೀರ ಅಲ್ಲೊಂದು ಕಾಮಧೇನು ಸೇವೆ ಕೇಳಬೇಕಾ? ಬ್ರಹ್ಮಮಾನಸ ಪುತ್ರರು ಅಷ್ಟವಸುಗಳು ಅಂತ ಹೇಳಿದ್ರೆ ಧಾರ, ಅಫ, ಅನಲ, ಅನಿಲ, ಧ್ರುವ, ಪ್ರತ್ಯುಷ, ಪ್ರಭಾಸ, ಸೋಮ, 8 ವಸುಗಳು. ಆ ಕಾಮಧೇನು ಮಾಡೋ ಸೇವೆ ನೋಡಿ ಆಸೆಯಾಗಿ ಪ್ರಭಾಸ ಅನ್ನೋನು ಎಲ್ಲರೂ ಮಾತಾಡ್ಕೋತಾರೆ, ಎಷ್ಟು ಚೆನ್ನಾಗಿ ನಾವು ಬಂದಿದ್ದೀವಿ, ನಮ್ಗೆ ಊಟ ಉಪಚಾರ ಸೇವೆ ಎಲ್ಲ ಕೊಟ್ಟಿದೆ, ಏನು ದಿವ್ಯವಾಗಿದೆಪ್ಪ ಈ ಕಾಮಧೇನು, ನೋಡ್ತಿದ್ರೆ ನಮ್ಮ ಹತ್ರ ಇದ್ರೆ ಚೆನ್ನಾಗಿರುತ್ತೆ ಅಂತ. ವಸಿಷ್ಠರಿಗೇನಕ್ಕೋ ಆ ಋಷಿಗೆ, ಆ ವಯಸ್ಸಾದ ಋಷಿಗೇನಕ್ಕೋ ಇಟ್ಕೊಂಡು ನಮ್ಮಂಥವ್ರ ಹತ್ರ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಇವ್ರಿಗೇನಕ್ಕೆ ಒಂದು ಆಶ್ರಮದಲ್ಲಿರೋರಿಗೆ ಅಂತ ಹೇಳಿ ಪ್ರಚೋದನೆ ಮಾಡುವನೇ ಪ್ರಭಾಸ. ನಾವು ಎತ್ಕೊಂಡು ಹೋಗ್ಬಿಡೋಣ ಹೇಳ್ಕೊಂಡ ಬಂದ್ರು ಅಂತ. ಇವ್ರುಗಳು ಸ್ವಲ್ಪ ಯೋಚನೆ ಮಾಡ್ತಾರೆ. ಮಿಕ್ಕಿದ 7 ಜನ, ಆ 7 ಜನರ ಹೆಸರುಗಳಲ್ಲಿಯೂ ಒಂದೊಂದು ವೈಶಿಷ್ಟ್ಯತೆ ಇದೆ, ನೆನ್ಪಿಟ್ಕೊಳ್ಳಿ. 8 ಜನಗಳ ಹೆಸರಿನ ಹಿಂದುಗಡೆ ಒಂದೊಂದು ಅದ್ಭುತವಾದಂಥ ಧಾರ್ಮಿಕ ಕಥೆ ಇದೆ. ಅದು ತಗೊಂಡ್ರೆ ನಾನು ದಿನ ಎಲ್ಲ ಮಾತಾಡಬೇಕು ಬಿಡಿ. ನಮ್ಗೆ ಯಾಕೋ ಸುಮ್ಮನೆ ಗುರುಗಳ ಹತ್ರ ಇದೆ ಅಂದ್ರೆ ಇವನ್ ಪ್ರಭಾಸ ಸುಮ್ಮನೆ ನಮ್ಮ ಹತ್ರ ಇರಬೇಕು ನೋಡಿ. ಹಿಂಗೆ ನಮ್ಮನ್ನ ಯಾರೋ ಒಬ್ಬ ಬರ್ತಾನೆ, ಪ್ರಚೋದನೆ, ವಿಕಾರಂ, ಅತಿವಿಕಾರಂ, ಅತ್ಯಾಸೆ. ಗುರುಗಳೇ ನಿಮ್ಮ ಹತ್ರ ನೀವು ಈ ಕಾರಲ್ಲಿ ಇಲ್ಲ ಅಂದ್ರೆ, ನೀವು ಇಂಥ ಮನೇಲಿ ಇಲ್ಲ ಅಂದ್ರೆ, ನಿಮಗಿಂತ ಒಂದು ಹೆಸರು ಸಿಗ್ಲಿಲ್ಲ, ನಿಮ್ಗೆ ಇಂಥದ್ದೊಂದು ಸಿಗ್ಲಿಲ್ಲ, ನಿಮ್ಮನ್ನ ಎಲ್ಲರೂ ಪ್ರಚೋದನೆ ಮಾಡ್ತಿರ್ತಾರೆ. ಹೋಗಿ ಹೋಗಿ ಅದ ಇಂಥದ್ದ ಅಲ್ಲ, ಕರ್ಮದಂತೆಯೇ ನಮ್ಮ ಬುದ್ಧಿ, ಲಾಭ ನಷ್ಟ, ಹೆಂಡತಿ ಮಕ್ಕಳು ಬದುಕು ಎಲ್ಲ ಮಕ್ಕಳೇ, ಇಟ್ಸ್ ಆಲ್ರೆಡಿ ಡಿಸೈನ್ಡ್. ಆದರೂ ನಮಗೆ ನೋಡಿ ಈ ತರ ರಾಹು ಪ್ರವೇಶ ಆಯ್ತು ಅಂತೀವಲ್ಲ, ಪ್ರಭಾಸನ ಮೇಲೆ ಪ್ರವೇಶ ಆಗ ಧನಿಷ್ಠ ಪ್ರಭಾವ, ವಿಪರೀತ ಧನಂ ಇಷ್ಟಂನ. ಇದು ನೋಡಿದ್ದೆಲ್ಲ ನಂದೇ ಕಣೋ, ನಾನು ಹಾಕಿದ್ದೆಲ್ಲ. ನಮ್ಮ ಕರ್ನಾಟಕದಲ್ಲಿ ನೀವು ನಂಬೋಲ್ಲ, 2 ಅತ್ಯಂತ ಪ್ರಬಲ ವ್ಯಕ್ತಿಗಳನ್ನ ನಾನು ನೋಡಿದ್ದೆ. ಒಬ್ರಿಗೆ ಈ ರೀತಿ ಕಣ್ಣು ಮುಂದ್ಗಡೆ ಕಾಣಿಸಿದ್ದು ಎದುರುಗಡೆಯವರೆಗೂ ಎಲ್ಲಿಯವರೆಗೂ ಜಾಗ ಇರುತ್ತೋ ಅದು ಅವ್ರದ್ದಾಗಿರ್ಬೇಕು. ಇವ್ರು ತಗೊಂಡ್ರು ಅಂತ ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅವ್ರು ಈ ಕಡೆ ನೋಡೋದು, ಅವ್ರು ಎಲ್ಲಿಯವರೆಗೂ ನೋಡ್ತಾರೋ ಅವ್ರಿಗೆ ಆಗಿರ್ಬೇಕು. ಅವ್ರು ಎಲ್ಲೋದ್ರು ಅಂತ ನನಗ್ ಮಾತ್ರ ಗೊತ್ತು, ಏನಾಗಿದ್ದಾರೆ ಅಂತ ನನಗ್ ಮಾತ್ರ ಗೊತ್ತು. ನಾನು ಅವತ್ತು ಹೇಳಿದ್ದೆ, ವಿಪರೀತ ಆಶಾ ವಿಲ್ ಕೊಲ್ಯಾಪ್ಸ್ ಎಂಟೈರ್ ಸಿಸ್ಟಮ್ ಅಂತ. ಹೌದು, ವಿಪರೀತ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರೆ, ಒಂದೇ ಒಂದು ಬಾರಿ ಸ್ಮಶಾನಕ್ಕೆ ಹೋಗಿ ನೋಡ್ಬೇಕು ಅಂತ. ನಾನೇನ್ ಗೊತ್ತೇನೋ ಅನ್ನೋವನಿಗೆ ನಿನ್ನ ತಾತ ನಿನ್ನ ಮುತ್ತಾತರಂತವರು. ಈಗ ನಾನೇನ್ ಹೇಳ್ತೀನಿ, ನಾನು ಯಾರು ಗೊತ್ತಾ, ನನಗೆ ಮೀರಿದ ದೈವಾಂಶ ಸಂಭೂತರು, ನಡೆದಾಡೋ ದೈವಗಳಿದ್ದವು. ಆದ್ರೂ ನನಗೊಂದು ಅಹಂಕಾರ, ನನ್ನ ವಿದ್ಯೆಯನ್ನು ಗೊತ್ತಾ, ವಿದ್ಯೆಯನ್ನೇ ಸರಸ್ವತಿ ಪುತ್ರರು, ಸರಸ್ವತಿ ಅವರ ನಾಲ್ಗೆಯಲ್ಲಿದೆ, ಅಂಥವರನ್ನ ಅಲ್ಲಿ ಮಣ್ಣು ಮಾಡಿಟ್ಟಿದೆ. ಅದೇ ಅಲ್ಲಿ ನೋಡ್ಬಿಟ್ರೆ ಸಾಕು, ನಾನು ಅಂದವನೆಲ್ಲ ಮಣ್ಣಾಗಿ ಹೋಗ್ಬಿಟ್ಟಿದ್ದಾನೆ. ಜೀವನದಲ್ಲಿ ತುಂಬಾ ನಾನು ಅಂತ ಬಂದಾಗೆಲ್ಲ ಸ್ಮಶಾನದಲ್ಲಿ ಹೋಗ್ಬಿಟ್ಟು ಒಂದು 10 ನಿಮಿಷ ಕುಳಿತು ಬರ್ಬೇಕು. ನೋಡೋ, ನಂದು, ನಾನು, ನನ್ನದೇ, ಇದೆಲ್ಲ ಅಂದವರೆಲ್ಲ ಅಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ. ನಮಗಿಂತಲೂ 10 ಪಟ್ಟು 100 ಪಟ್ಟು ವಿದ್ಯಾವಂತರು, ಜ್ಞಾನವಂತರು, ಶಕ್ತಿವಂತರು, ಬುದ್ಧಿವಂತರು, ಅಧಿಕಾರವಂತರು, ಹೆಸರುವಂತರು ಹುಶುಶು ಇಲ್ಲ. ಮೊನ್ನೆ ದೊಡ್ಡಣ್ಣ ಅವರು ತುಂಬಾ ಅದ್ಭುತವಾಗಿ ಒಂದು ಮಾತು ಹೇಳಿದ್ದಾರೆ. ಒಂದೇ ಒಂದು ಮೂವಿ ಇಟ್ಟಾಗ್ಬಿಟ್ರೆ ಸಾಕು, 4 ಗನ್ಮ್ಯಾನ್ಗಳು, ಬಾಡಿ ಗಾರ್ಡ್ಗಳು, ಬೌನ್ಸರ್ಗಳು ಇಟ್ಕೊಂಡು ಸುತ್ತಾರಪ್ಪ, ನಾವು ನೋಡೇ ಇಲ್ಲ ನಾವು ಅಂತ. ನೋಡಿದೀವ ರಾಜ್ಕುಮಾರ್ ಅವ್ರು ಯಾವತ್ತಾದ್ರೂ ಬೌನ್ಸರ್ಗಳನ್ನ ಇಟ್ಕೊಂಡಿದ್ದು? ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ನೋಡಿ, ಎತ್ತರತನದ ಎಲ್ಲಾ ಇತ್ತು, ಏನು ಬೇಡ ಅಂತ ಎತ್ತಿ ಬಿಸಾಕವನನ್ನ ಎದುರಿಸೋದು ಭಾರಿ ಕಷ್ಟ ಅಂತ ಹೇಳ್ತಾರೆ. ದಟ್ ಇಸ್ ವಾಟ್, ಈ ಕೋರಿಕೆಯ ಪ್ರಭಾವ. ಈ ಪ್ರಭಾಸ ಮಾಡೋದು ನೋಡಿ ಹಿಂಗೆ, ಏನಿಲ್ಲ ಎತ್ತಾಕೊಂಡು ಹೋಗ್ಬಿಡೋಣ ಅಂತ ಕಾಮಧೇನು ಹೇಳ್ಕೊಂಡು ಹೋಗ್ಬಿಡ್ತಾರೆ. ವಸಿಷ್ಠ ಬಂದಿದ್ದೆ ಸಿಟ್ಟು ಬಂದ್ಬಿಟ್ಟು, ಮಕ್ಕಳ ನೀವು ಭೂಲೋಕದಲ್ಲಿ ಹುಟ್ಟಿ, ಆವತ್ತಿನ ಕಾಲಕ್ಕೆ ದೇವತೆಗಳಿಗೆ ಶಾಪ ಏನ್ ಗೊತ್ತಾ, ಭೂಲೋಕದಲ್ಲಿ ಹುಟ್ಟಿ ಅಂದ್ರೇನೆ ಅದು ಅಷ್ಟೇ ನರಕ ಅಂತ. ಯಾಕಂದ್ರೆ ಆಸೆಗಳ ಬೆಂಬತ್ತಿ, ಅಯ್ಯೋ ಅನ್ಸೋ ಅಷ್ಟು ಜವಾಬ್ದಾರಿಗಳು, ಇನ್ನೊಂದು ಎಲ್ಲರೂ ಬಂದು ಕಾಲಕ್ಕೆ ಬೀಳ್ತಾರೆ.
ಅಯ್ಯ ಹಿಂಗಾಗ್ಬಿಟ್ಟಿದೆ, ಕ್ಷಮಿಸ್ಬಿಡಿ, ನಮಗೆ ಗೊತ್ತಿರ್ಲಿಲ್ಲ, ಬಂದ್ವಿ, ಸೇವೆ ಆಯ್ತು, ಎಲ್ಲ ಆಯ್ತು, ಆದ್ರೆ ಮಾಡಬಾರ್ದು, ಈ ಥರದೊಂದು ಕೋರಿಕೆ ಬರಬಾರ್ದಿತ್ತು, ಕ್ಷಮಿಸಿ ಅಂದಾಗ ಸರಿ, ಹುಟ್ಟಿದ ತಕ್ಷಣ ಸತ್ತೋಗಿ, ಆದ್ರೆ ಇದಕ್ಕೆಲ್ಲ ದೊಡ್ಡ ಪ್ರಚೋದನೆ ಆಗಿದ್ನಲ್ಲ, ನನ್ನ ಹುಟ್ಟು ಏನಕ್ಕಪ್ಪ ಬೇಕು ಅನ್ಸೋ ಅಷ್ಟು ನೋವು ಅವನು ತಿನ್ಬೇಕು. ಆ ಪ್ರಭಾಸ, ಅವನೇ ಭೀಷ್ಮಾಚಾರ್ಯರು. ಪ್ರಭಾಸನೇ ಭೀಷ್ಮಾಚಾರ್ಯರಾಗಿ ಹುಟ್ಟೋದು. ಎಲ್ಲಿ ಅಪ್ಪ, ಎಲ್ಲಿ ಗಂಗಾದೇವಿ, ಶಂತನು ಎಲ್ಲಿ, ಸತ್ಯವತಿ ದೇವಿ ಎಲ್ಲಿ, ಕೌರವರೆಲ್ಲಿ, ಧೃತರಾಷ್ಟ್ರ ಎಲ್ಲಿ? ಅವನ್ ನೋಡಿ ಪಾಪ ಪುಣ್ಯಾತ್ಮ ನನ್ನ ಗುರು ಭೀಷ್ಮಾಚಾರ್ಯರು ಎಲ್ಲ ಇದ್ದು ಎಲ್ಲವನ್ನ ಹಾಗೇ ನೋಡ್ತಾ, ಬೇಕಿತ್ತಾ ನನಗೆ ಇದು, ಬೇಕಿತ್ತಾ ನನಗೆ, ಒಂದು ತಪ್ಪಿಗೆ ಎತ್ತಾಕೊಳ್ರು ಅಂತ ಒಂದು ಧನಿಷ್ಠ ನಕ್ಷತ್ರಕ್ಕೆ ರಾಹು ಪ್ರವೇಶ ಯಾವ್ಯಾವ ರಾಶಿಗೆ ಏನೆಲ್ಲ ಪ್ರಭಾವ, ಹಿಂಗೆಲ್ಲ ಪ್ರಭಾವ, ಏನೆಲ್ಲ ಪ್ರಚೋದನೆ ಮಾಡುತ್ತೆ, ನೀವೆಷ್ಟು ಎಚ್ಚರಿಕೆಯಿಂದಿರಬೇಕು. ಅದರಲ್ಲೂ ಏಪ್ರಿಲ್ 10ರವರೆಗೆ, ಡಿಸೆಂಬರ್ 5ಕ್ಕೆ ಚೆಕ್ಮೇಟ್ ಆಗ್ತಾನೆ. ಕೆಲವರು ನವೆಂಬರ್ 25 ಅಂತಾರೆ, ಡಿಸೆಂಬರ್ 5 ಅಂತ ಕೂಡ ಹೇಳ್ತಾರೆ. ಆದ್ರೂ ಏಪ್ರಿಲ್ 10ರವರೆಗೂ ಧನಿಷ್ಠ ನಕ್ಷತ್ರದಲ್ಲಿ ಇರ್ತಾರೆ. ಸೊ ಜುಲೈ 1 ಇವತ್ತು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಸೊ 9 ತಿಂಗಳು ಪ್ಲಸ್ 10 ದಿನ. ಆತ ವಕ್ರವಾಗಿಯೇ ನೋಡೋದು ನೋಡಿ. ರಾಹು ಬಂದು ಧನಸ್ಸನ್ನ ನೋಡ್ತಾನೆ, ಅಲ್ಲಿಂದ ಸಿಂಹದ ಮನೆಯನ್ನ ನೋಡ್ತಾನೆ, ಪ್ಲಸ್ ಈಸ್ ಆಸ್ಪೆಕ್ಟಿಂಗ್ ಕುಜ, 10th ಭಾವ, 10ನೇ ಭಾವದಿಂದ ನೋಡ್ತಿದ್ದಾನೆ. ಅಲ್ಲಿ ನೋಡುವಾಗ ಅಲ್ಲಿ ನೋಡಿ ಕುಜ ಕೃತಿಕಾ ಮೇಷಲಗ್ನ, ರಾಹು ಬದಲಾವಣೆಯಾಗುವಾಗ ಮೇಷಲಗ್ನ. ಸೊ 100% ಈ ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧ, ತುಂಬಾ ಅಂತಃಕಲಹ, ಬೇರೆ ಬೇರೆ ರೈತರಿಗೆ, ಭೂಗಳ್ಳರಿಗೆ, ಒಂದಲ್ಲ ಎರಡಲ್ಲ, ಅದನ್ನೆಲ್ಲ ಮಾತಾಡೋಣ ಮುಂದಿನ ದಿನಗಳಲ್ಲಿ, ತಿಳಿಸ್ಕೊಡ್ತಾನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ರಾಹು ಬಂದು ಅನಿಲ ಅಂತ ಹೇಳ್ತವೆ, ಗ್ಯಾಸ್ ಸ್ಪ್ರೆಡ್ಡಿಂಗ್, ಗಾಳಿ ಮಾತು, ಯಾರಿಗೂ ಏನೋ ಚಪ್ಪಲಿ ಅಡ್ಡು ಬಿತ್ತಂತಪ್ಪ, ಯಾರಿಗೂ ಏನೋ ಅವಮಾನ ಮಾಡಿದ್ರಂತಪ್ಪ, ಯಾರೋ ಕಾರ್ ತಗೊಂಡ್ರಂತಪ್ಪ, ಅವ್ರ ಮದುವೆ ಹಿಂಗ್ ಮಾಡಿದ್ರಂತಪ್ಪ, ಈ ಥರದ್ದೆಲ್ಲ ಕೇಳ್ತಿರ್ತೇವಲ್ಲ, ಅನಿಲ. ಅವನ್ ಕುಜನ್ ಸಾರದಲ್ಲಿ ಬರ್ತಿರೋದು. ಗ್ಯಾಸು ಬೆಂಕಿ, ಅವನ್ ಬೆಂಕಿನ ನೋಡ್ತಿದ್ದಾನೆ. ತಮಾಷೆ ನೋಡಿ, ಈ ಮೂವ್ಮೆಂಟ್ ನಡೆಯುವಾಗ ಸೂರ್ಯ ಆರುದ್ರ ನಕ್ಷತ್ರ ಪ್ರವೇಶ, ದೊರೆ ರಾಹು ಆಗ್ಬಿಟ್ಟ. ದೊರೆಗೆ ಆಸೆ ಬಂದ್ಬಿಡುತ್ತೆ. ದೊಡ್ಡ ದೊಡ್ಡವರ ಪದವಿಗಳು ಉದುರಿ ಹೋಗುತ್ತವೆ. ದೊಡ್ಡ ದೊಡ್ಡ ಹಳೆ ಪಕ್ಷಗಳು, ಹಳೆ ಸಿದ್ಧಾಂತಗಳು ಹೊರಟು ಹೋಗುತ್ತವೆ. ಹೊಸ ಗಾಳಿ, ಹೊಸ ಚಿಂತನೆ ಬೇಗ ಹರಡುತ್ತೆ ಸಮಾಜದಲ್ಲಿ. ನೆನ್ಪಿಟ್ಕೊಳ್ಳಿ, ಧನಿಷ್ಠ ನಕ್ಷತ್ರ ಪ್ರಭಾವ ಆದಾಗ ನಾನು ನೋಡಿದ್ದಾನೆ, ವಿಚ್ ಇಸ್ ಗೋಯಿಂಗ್ ಟು ಸ್ಪ್ರೆಡ್ ನೆಗೆಟಿವ್ ವೆರಿ ಫಾಸ್ಟ್. ಧರ್ಮದ ಬಗ್ಗೆ, ದೇವರ ಬಗ್ಗೆ, ಜಾತಿಯ ಬಗ್ಗೆ, ಭಾಷೆಯ ಬಗ್ಗೆ ವೆರಿ ಕೇರ್ಫುಲ್. ಅನಿಲ, ಗಾಳಿ, ಮೋಡಗಳ ತಗೊಂಡು ಹೊರಟೋಗುತ್ತೆ ಅಂತ ಹೇಳ್ತೇವೆ. ಸೊ ರೈತರಿಗೆ ಸಂಕಷ್ಟ ಕಾಲ, ಅದನ್ನೆಲ್ಲ ಮಾತಾಡ್ತಾನೆ. ಅದಕ್ಕೆ ಹೇಳ್ತಿದ್ದೆ, ಎಲ್ಲರೂ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ದೀಪ ಹಚ್ಕೊಳ್ಳಿ. ನಮ್ಗೇನೂ ಆಗಿಲ್ಲ ಮಕ್ಕಳೇ. ಅಫ್ಘಾನಿಸ್ತಾನ, ಡೆಲ್ಲಿ, ಜಮ್ಮು ಎಲ್ಲ ಭೂಕಂಪದ ಒಂದು ಪ್ರಭಾವ ಬೀರಿದೆ.
ನೀವು ಈ ಮೆಡಿಕಲ್ದು ಹೇಳಿದ್ನಲ್ಲ, ಇನ್ನೊಂದು ತಮಾಷೆ ನೋಡಿ. ಗುರು ಆ ಶುಕ್ರನ್ ಜೊತೆ ಬುಧ ವಕ್ರ. ತಮಿಳ್ನಾಡಲ್ಲಿ ಒಂದು ದೊಡ್ಡ ಸ್ಕ್ಯಾಂಡಲ್ ಹೊರಗಡೆ ಬಂದಿದೆ. ಸುಮಾರು 10-15 ವರ್ಷದಿಂದಲೂ ಡಾಕ್ಟರ್ಗಳೇ ಇಲ್ಲ, ಸಂಬಳ ಹೋಗ್ತಿದೆ ಅವ್ರ ಅಕೌಂಟಿಗೆ. ಸಸ್ಪೆಂಡ್ ಆಗಿರೋ ಡಾಕ್ಟರ್ಗಳ ಅಕೌಂಟ್ಗೂ ಸ್ಯಾಲ್ರಿ ಹೋಗ್ತಿದೆ. ಬರೀ ಒಂದೇ ಒಂದು ಜಿಲ್ಲೆನಲ್ಲಿ 1500 ಡಾಕ್ಟರ್ಗಳು. ಆವರೇಜ್ ಸ್ಯಾಲ್ರಿ 1 ಲಕ್ಷ ಅಂತ ಹೇಳಿದ್ರೆ 1500 ಜನ ಲೆಕ್ಕ ಹಾಕಿಕೊಳ್ಳಿ. 10 ಲಕ್ಷ, 1 ಕೋಟಿ, 10 ಕೋಟಿ, 15 ಕೋಟಿ ತಿಂಗಳಿಗೆ ಆವ್ರೇಜ್. ಸೀನಿಯಾರಿಟಿ ಮೇಲೆ ಹೇಳ್ತಿದ್ದಾನೆ. ಕೆಲವ್ರಿಗೆ ಇನ್ನೂ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ. ಆವ್ರೇಜ್ ಸ್ಯಾಲ್ರಿ 15 ಕೋಟಿ. ಆವ್ರೇಜ್ ಬಿಲ್ಲಿಂಗ್ 10 ವರ್ಷ ಅಂತ ಹಾಕೊಳ್ಳೋಣ. 180 ಅಂದ್ರೆ 1800 ಕೋಟಿ. ಸಸ್ಪೆಂಡ್ ಆಗಿರೋ ಡಾಕ್ಟರ್ಗಳಿಗೂ ಸ್ಯಾಲ್ರಿ ಹೋಗ್ತಿದೆ. ಒಂದೊಂದು ಡಿಪಾರ್ಟ್ಮೆಂಟ್ ಕೆದಕ್ತಾ ಹೋಗ್ತಿದ್ರೆ. ಹೇಳಿದ್ನಲ್ಲ, ರಾಹು ಮುಚ್ಚಿಟ್ಟಿರೋದು, ಕುಜ ಮುಚ್ಚಿಟ್ಟು ಏನೇನೋ ಬೀಭತ್ಸ. ಭೀಷ್ಮನ್ ತರ ಮಲಗಿದ್ದಾಗ ಒಂದೊಂದೇ ತೊಟ್ಟು ರಕ್ತ ಬರಬೇಕು. ಅರ್ಜುನ ಅವನನ್ನ ಹೊಡಿ ಅಂತ. ಹೆಂಗ್ ಹೊಡಿಬೇಕು ಅಂದ್ರೆ, ಎಬ್ಬೆಟ್ಟು ಇಷ್ಟೇ ಜಾಗ ಇರಬೇಕು. ಒಂದು ಬಾಣಕ್ಕೂ ಇನ್ನೊಂದು ಬಾಣಕ್ಕೂ ಗ್ಯಾಪ್ ಎಷ್ಟಿರ್ಬೇಕು ಅಂದ್ರೆ, ಅರ್ಜುನ ಭೀಷ್ಮಾಚಾರ್ಯರಿಗೆ ಹೊಡೆಯೋ ಬಾಣಗಳ ಈ ಒಂದು ಶರಪಂಜರ ಹೇಗೋ ಹೊರಗ್ಬೇಕು. ಆ ತಾತ ಹೊರಗ್ಬೇಕು, ಮಲಗ್ಬೇಕೀಗ. ದಕ್ಷಿಣಾಯನದಲ್ಲಿ ಪ್ರಾಣ ಬಿಡಲ್ಲ, ಅವನು ಇಚ್ಛಾ ಮರಣಿ. ಸೊ ಸಾಯೋ ಅಷ್ಟರಲ್ಲಿ. ಅದಕ್ಕೆ ಹೇಳುದು ಸಾವು ಭಯಾನಕ, ಬೀಭತ್ಸ. ಬದುಕೋದೆಲ್ಲ ಬೀಭತ್ಸ. ಬದುಕು ಹೆಂಗ್ ಬೇಕಾದ್ರೂ ಬದುಕ್ಬಿಡ್ಬೋದು ಮಕ್ಕಳೇ. ಸಾವಿದೆಯಲ್ಲ, ಅದು ತುಂಬಾ ತುಂಬಾ ಕಠೋರವಾದದ್ದು. ಅವನಿಗೆ ಗೊತ್ತಾಗ್ಬೇಕು. ಅರ್ಜುನ್ ಗೊತ್ತಾಗಲ್ಲ. ಯಾಕೆ ಅರ್ಜುನ್? ದೇವರು ಈ ತರ ಹೇಳಿದ್ರು, ಕೃಷ್ಣಯ್ಯ ಈ ತರ ಹೇಳಿದ್ರು ಅಂತ ಹೊಡಿತಾನೆ. ಮೈಯೆಲ್ಲ ತುಕ್ಕಾಗಿ. ಇಷ್ಟೇ ಜಾಗ ನೆನ್ಪಿಟ್ಕೊ. ಒಂದ್ ಬಾಣಕ್ಕೂ ಇನ್ನೊಂದು ಬಾಣ. ಇಲ್ಲಿ ಸೂಜಿ ಚುಚ್ಚಿ ಪಕ್ಕದಲ್ಲೇ ಇನ್ನೊಂದು ಸೂಜಿ ಅಂತ ಯೋಚನೆ ಮಾಡಿ ನೋಡಿ. ಅದು ಇಷ್ಟುದ್ದ ಒಳಗಡೆ ಇಳಿದಿದೆ. ಅಮ್ಮಮ್ಮ, ಶೂಲಮಾಂಡವ್ಯ. ಒಂದೇ ಒಂದು ಶೂಲ ಹಚ್ಚಿದ್ದಕ್ಕೆ ವಿದುರನ್ ಜನ್ಮ ಆಯ್ತು. ಒಂದೇ ಒಂದು ಶೂಲ. ಶೂಲಮಾಂಡವ್ಯನ ಕಥೆ ಹೇಳಿದ್ದೇನೆ. ಭೀಷ್ಮಾಚಾರ್ಯ ಹಿಂಗ ಹಾಕಿಸ್ಬೇಕು ಅಂದ್ರೆ ಭಗವಂತ ಎಷ್ಟು ದೊಡ್ಡ ಘನಘೋರ ತಪ್ಪುಗಳ ಸರಮಾಲೆಗ ಆ ಶಿಕ್ಷೆ ಅಂತ. ಅದಕ್ಕೆ ಕೋರಿಕೆ ಎಂದುಗಡೆ ಹೋಗ್ಬಾರ್ದು. ಏನ್ ಮಾಡೋಣ, ಕಲಿಯುಗಕ್ಕೆ ಕೋರಿಕೆ ಜಾಸ್ತಿ ನಮ್ಗೆ. ಅದರಲ್ಲೂ ಧನಿಷ್ಠ ನಕ್ಷತ್ರ ಸಾರದಲ್ಲಿ ಬಂದಿರ್ತಕ್ಕಂಥದ್ದು. ಡಿಸೆಂಬರ್ 5ಕ್ಕೆ ಮೂವ್ಮೆಂಟ್ ಆಗುತ್ತೆ. ಈ ಸೆಟಲ್ಸ್ ಡೌನ್. ಬಟ್ ಏಪ್ರಿಲ್ 10ರವರೆಗೂ ಧನಿಷ್ಠಾನೆ, ಕುಜನ ಸಾರವೇ. 18 ವರ್ಷಕ್ಕೊಮ್ಮೆ ಬರತಕ್ಕಂಥ ಒಂದು ಪರ್ವ. ಅದರ ಮೇಲೆ ಮಕರಕ್ಕೆ ಬಂದಾಗ ಲಿಟಲ್ ಬ್ರೀದಿಂಗ್ ಅಂತ ಹೇಳ್ತಾರೆ. ಆದರೂ ಗುರು ದೃಷ್ಟಿ ಆಗಲೂ ಇರೋಲ್ಲ ನೋಡಿ. ಗುರು ಕದಲು ಬಿಟ್ಟಿರ್ತಾನೆ. ಗುರು ಸಿಂಹದಲ್ಲಿರುತ್ತಾಗ ನೋಡಿ. ರಾಹು ಮೂವ್ಮೆಂಟ್ ಆಗುವಾಗ ಬುಧ ವಕ್ರ ಆಗಿದ್ದಾನೆ. ಸ್ಟಾಕ್ ಮಾರ್ಕೆಟ್ ಹುಷಾರು, ದಿಢೀರ್ ದುಡ್ಡು ಹುಷಾರು, ಟೋಪಿ ಹಾಕೋರು ಜಾಸ್ತಿ. ಯಾರೊಬ್ಬ ನೋಡಿ, ಒಂದು 500 ಕೋಟಿಯವರೆಗೂ ಬಿಟ್ಕಾಯಿನ್ ಹೆಸರಿನಲ್ಲಿ ತನ್ನದೇ ಆದಂತ ಒಂದು ಆಪ್ ನ ಕ್ರಿಯೇಟ್ ಮಾಡಿಬಿಟ್ಟು ಬಿಟ್ಕಾಯಿನ್ ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಪೊಲೀಸ್ ಅಧಿಕಾರಿಗಳ ಸಮೇತ ದುಡ್ಡು ಹಾಕಿದ್ದಾರೆ. ವೈಟ್ ಆಗಿ ಕಾಣಿಸಿರೋದು 500 ಕೋಟಿ, ಕಡಿಮೆ ಅಂದ್ರು 1500 ಕೋಟಿ ಬ್ಲ್ಯಾಕು ಅಂತ ಹೇಳ್ತಾರೆ. ಇಂಥ ಒಂದು ವಿಚಿತ್ರವಾಗಿರತಕ್ಕಂಥ ಸ್ಕ್ಯಾಂಡಲ್ಸ್ಗಳಲ್ಲಿ ಸಿಕ್ಕಾಕೋತೀರಿ. 100% ಆಶಾ, ವಿಪರೀತ ಆಶಾ, ವಿಪರೀತ ಕೋರಿಕೆ. ಎಸ್ಪೆಷಲಿ ಲ್ಯಾಂಡ್ಗೆ ಸಂಬಂಧಪಟ್ಟಂಥದ್ರಲ್ಲಂತೂ ವಿಪರೀತವಾದಂಥ ಉನ್ಮತ್ತ ಭಾವಗಳಾಗತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್ ಇರಿ. ಏನಾದ್ರೂ ನಿಮ್ಮನ್ನ ತುಂಬಾ ಕೋರಿಕೆ ಬರುತ್ತೆ. ಈಗ ಒಂದು ಉದಾಹರಣೆ, ನನ್ನ ಮಟ್ಟಕ್ಕೆ ಒಂದು ಎಲೆಕ್ಟ್ರಿಕ್ ಕಾರ್ ತಗೊಂಡ್ಬಿಡೋಣ ಕೊಣ. ಏನೋ ಎಲೆಕ್ಟ್ರಿಕ್ ಅಂತಿದ್ದಾರೆ. ಯಾವ್ದು ಹೋದ್ರು ಕೆಲವು ಕಂಪನಿಗಳ ಗಾಡಿ ತಗೊಳ್ಳೇಬಾರ್ದು. ಬೇಜಾರೇ ಮಾಡ್ಕೋಬೇಡಿ. ಹೆಸರಿಗಷ್ಟೇ ಬ್ರ್ಯಾಂಡು, ಸುಳ್ಳು. ಸರ್ವಿಸ್ನಲ್ಲಿ ನಂಬರ್ 1 ಫೇಲ್ಯೂರು ಅಂದ್ರೆ ಕಾರುಗಳ ಇತಿಹಾಸದಲ್ಲಿ ಯಾರಾದ್ರೂ ಕಮೆಂಟ್ ಹಾಕ್ತೀರಿ, ಚೆಕ್ ಮಾಡಿ ನೋಡಿ. ತಗೊಂಡ ಒಂದು ಕತೆ ಗೋವಿಂದ. ಕಾರ್ ನಂಬರ್ 1. ಕಾರ್ನ ಸರ್ವಿಸ್ಗೆ ಹೋಗಿ ಬಿಟ್ಟಾಗ ಗೊತ್ತಾಗುತ್ತೆ ಶಿವತಾಂಡವ, ರುದ್ರತಾಂಡವ. ಇವನು ನಂಬ್ಕೋಬಿಟ್ಟು ನಮ್ಮವನು ಅನ್ನತಕ್ಕಂಥದ್ದು ನಾವು ಹೋಗಿ ಆಸೆಯಿಂದ ತಗೋತೀವಿ. ನಾನು ಯಾರನ್ನು ಡಿಗ್ರೇಡ್ ಮಾಡ್ತಿಲ್ಲ, ನನ್ನ ಅನುಭವ ಸುತ್ತಮುತ್ತಲ ನಮ್ಮನ್ನು ಕೋರಿಕೆ ಮಾಡ್ತಿದೆ ಅಂತ ಹೇಳಿದ ತಕ್ಷಣ ನಾನೇನು ಹೇಳ್ತೇನೆ, 1 ದಿನ ತಡೀರಿ, ನಂತರ 3 ದಿನಕ್ಕೆ ಹಾಕೊಳ್ಳಿ. ಒಂದು ಬೈಕ್ ತಗೋಬೇಕು, ಒಂದು TV ತಗೋಬೇಕು, ಒಂದು ಫರ್ನಿಚರ್ ತಗೋಬೇಕು,
ಒಂದು ಸೋಫಾ ತಗೋಬೇಕು, ಇಮ್ಮಿಡಿಯೇಟ್ ಮದುವೆ ಆಗ್ಬೇಕು. 1 ದಿನ 3 ದಿನ 1 ವಾರ ಡ್ರ್ಯಾಗ್ ದ್ಯಾಟ್. 3 ತಿಂಗಳು ಎಕ್ಸ್ಪರ್ಟ್ಸ್ನ ಕೇಳಿ ನನಗೆ ಈಗ ಇದರಿಂದ ಬರೋ ಲಾಭ ಏನು. ಈಗ ಒಂದು 70 ಲಕ್ಷದ ಕಾರ್ ತಗೋಬೇಕು ಅಂತ ಆಸೆ ಆಯ್ತು, ರೆಡಿ. ನಿಮ್ಮ ಹತ್ರ ದುಡ್ಡಿದೆ, ಕೆಪಾಸಿಟಿ ಇದೆ, ನಿಮ್ಮ ಹತ್ರ ಕೆಪಾಸಿಟಿ ಇದೆ. ನನ್ನ ಮಾತು ಕೇಳಿ, ರಾಹು ಧನಿಷ್ಠ ನಕ್ಷತ್ರದಲ್ಲಿ ಕುಜನ ನೋಡ್ತಿರೋದನ್ನ ಗ್ಯಾರಂಟಿ ಎಲ್ರು ಮಾಡೋ ಕತೆ ಇದು. ಏನಾಗಲ್ಲ, ಹಾಕೋ ಸಡ್ಡು ಅಂತ. ಒಂದ್ ಮನೆ ಕಟ್ಬಿಡ್ಬೇಕು, 30 ಲಕ್ಷ ಬಜೆಟ್ ಅಂದ್ರೆ 60-70 ಆಗ್ಲಿ, ಡನ್, ಈ ರೀತಿ ಬರುತ್ತೆ. ಸರಿ, 3 ದಿನ ಇಲ್ಲ 3 ಅವರ್ ಪೋಸ್ಟ್ಪೋನ್ ಮಾಡಿ ಎಕ್ಸ್ಪರ್ಟ್ಸ್ನ ಕೇಳಿ, ಇಲ್ಲ ಸುಮ್ಮನಿರಿ, ದಯಮಾಡಿ ಹೇಳ್ತಿದ್ದಾನೆ. 3 ಅವರ್ 3 ದಿನ 3 ವಾರ 3 ತಿಂಗಳು 70 ಲಕ್ಷದ ಬದಲು ಒಂದು 30-35 ಲಕ್ಷದ ಗಾಡಿ ತಗೊಂಡೆ. ಸೂಪರ್ ಡಿಸಿಷನ್. ನೀವು ಅದು ಗಾಡಿ ಬೇಕೇ ಬೇಕು, ಒಂದು 30-35 ಲಕ್ಷದ ತಗೊಂಡ್ರಿ. ಸರಿ, 30 ಲಕ್ಷದ ಗಾಡಿ ತಗೊಳಕ್ ಹೋಗ್ತಿದ್ದೀರಿ. ನಾನು ಯಾರು ಗೊತ್ತಾ ಅಂತ ಅನ್ನಿಸ್ತೇನೆ. ನಿಮ್ಮ ಮಟ್ಟಕ್ಕೆ ಯಾರೋ ಪ್ರೊವೋಕ್ ಮಾಡಿಬಿಟ್ಟ ಇವನು, ಏಮನ್ನ ಆ ಒಂದು ವಿಪರೀತ ಕೋರಿಕೆಗೆ ಹಾಕ್ಬಿಟ್ಟ, ತಳ್ಳಿಬಿಟ್ಟಿದ. ಏನ್ ಗೊತ್ತೇನೋ ಅಂತ. ಸೊ 3 ಅವರ್ ಪೋಸ್ಟ್ಪೋನ್ ಮಾಡಿ, 3 ಅವರ್ ಪೋಸ್ಟ್ಪೋನ್ ಮಾಡಿ 3 hours 3 weeks 3 months ಆಗ ಬರ್ತೀರ ನೋಡಿ. 12-15 ಲಕ್ಷದ ಗಾಡಿ ತಗೊಂಡಿರ್ತೀವಿ. ಸೂಪರ್, ಸಖತ್ ಸೇವಿಂಗ್ಸ್. ಯಾಕೆ ಗೊತ್ತಾ? ಅದೇ 15-18 ಲಕ್ಷ ಇವತ್ತು ಮಾರ್ಕೆಟ್ ಇಂಟ್ರೆಸ್ಟ್ 2%. ಬ್ಯಾಂಕ್ ನಮಗೆ ಸಾಲ ಕೊಡಲ್ಲ, ಪ್ರೈವೇಟ್ ಇಂಟ್ರೆಸ್ಟ್. ಯಾರು 2% ಕೊಡಲ್ಲ, ಆದ್ರೂ ಪ್ರೈವೇಟ್ ಬ್ಯಾಂಕ್ ಲೆಕ್ಕದಲ್ಲಿ 2% ಅಂದ್ರೆ 18 ಲಕ್ಷಕ್ಕೆ 36,000. ನೀವು ಪೆಟ್ರೋಲ್ ಎಷ್ಟು ಖರ್ಚು ಮಾಡಿದಿರಿ? ಒಂದು 6,000-8,000. ಸೂಪರ್. ಅದರಲ್ಲೂ ಉಳಿತಾಯನ 18 ಲಕ್ಷ ಉಳಿಸಿದೀರಾ. ಸೊ ತಡಕ್ಕಂತ ಧುಮುಕಿಸ್ತಾನೆ, ನೀರು ನೋಡಿದ ತಕ್ಷಣ ಧುಮುಕಿಸ್ತಾನೆ, ಪ್ರೊವೋಕ್ ಮಾಡ್ತಾನೆ, ಟ್ರಿಗರ್ ಮಾಡ್ತಾನೆ. ನನ್ನ ಮಾತು ಕೇಳಿ, ನೋಡಿದ್ದೆ ಧುಮುಕ್ಬಿಡ್ಬೇಕು, ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು. ನನ್ಗೆ ಈಗಲೂ ನೆನಪು, ಸುಮಾರು ಒಂದು 2000-2001 ಒಬ್ರು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಅಡ್ವೈಸರ್, ಪ್ರೈವೇಟ್ ಪ್ಲೇನ್ ಇತ್ತು ಅಂದ್ರೆ ಲೆಕ್ಕ ಹಾಕುವ. ನಾನು ಅವತ್ತು ಅವರಿಗೆ ಹೇಳಿದೆ, ಸರ್ ನನ್ನ ಮಾತು ಕೇಳಿ, ತುಂಬಾ ಚಿಕ್ಕ ಹುಡುಗ ನಾನು. ಕೇಳಿದ್ರು, ಅವ್ರು ಕೊಟ್ಟಂತ ಒಂದೊಂದು ಇನ್ಸಿಡೆಂಟ್ ಪ್ರೂವ್ಡ್ ಇಟ್. ಕರೆಕ್ಟ್ ಗುರುಗಳೇ ಅಂತ ಹೇಳ್ಬಿಟ್ಟು, ಗುರುಗಳೇ ಅಂತಿರ್ಲಿಲ್ಲ, ರವಿ ಅಂತಿದ್ರು, ಬಿಡಿ ರವಿ ಸಾರ್ ಅಂತ. ನನ್ನ ಮಾತು ಕೇಳಿ, ನೀವು ಫ್ಲೋಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಹೆಸರಲ್ಲೂ ಆಗೋಲ್ಲ. ನಿಮ್ಮ ಪತ್ನಿ ಜಾತಕದಲ್ಲಿ ಕುಜ ಶುಕ್ರ ಸೂಪರ್ ಆಗಿದ್ದಾನೆ. ನನ್ನ ಮಾತು ಕೇಳಿ, ಇದರಲ್ಲಿ ಹಾಕಿ, ಒಂದು 10% ಹಾಕಿ. ನಮ್ಮನ್ನು ಉಳಿಸೋದಿದೆ, ಈ ಫ್ಲೋಟಿಂಗ್ ಎಲ್ಲ ಹೊರಟೋಗುತ್ತೆ ಅಂತ. 3 ಪ್ಲೇನು ಕಾರುಗಳು, ಬೆಂಟ್ಲಿ, ರೋಲ್ಸ್ ರಾಯ್ಸ್ ಇದೆ. ಅದೇನ್ ತೋರಿಸ್ತೋ ಗೊತ್ತಿಲ್ಲ, 10% ಹಾಕ್ಲಿಲ್ಲ ಅವರು. ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಒಂದು 30% ಆಗ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು. ಮಿಕ್ಕಿದೆಲ್ಲ ಗಲ್ದಾರ್, ಡೈಮಂಡ್ ಹಾಕು, ವಾಚಸ್ಸು, ಈ ಕಾರುಗಳು, ಆಮೇಲೆ 1-2 ಬೋಟು ತಗೊಂಡಿದ್ರು. ಇಂಟರ್ನ್ಯಾಷನಲ್ ಬೋಟು, ತುಂಬಾ ದುಡ್ಡಿರೋರು ಅದೆಲ್ಲ ತಗೋತಾರೆ. ನನ್ನ ಹತ್ರ ಬೋಟ್ ಇದೆ, ನನ್ನ ಹತ್ರ ಶಿಪ್ ಇದೆ, ನನ್ನ ಹತ್ರ ಬೋಟ್ ಅಲ್ಲ ಶಿಪ್, ನನ್ನ ಹತ್ರ ಪ್ರೈವೇಟ್ ಜೆಟ್ ಇದೆ ಅಂದ್ರೆ ಅದೊಂದು ಸ್ಟೇಟಸ್ಸು, ಅಲ್ಟಿಮೇಟ್ ಸ್ಟೇಟಸ್ಸು. ನಾವು ನಂಬೋಲ್ಲ, 2014 ಆ ವ್ಯಕ್ತಿ ದಿವಾಳಿ ಬರ್ತಾರೆ. ನಾ ಹೇಳಿದ್ದೆ ಕಾಲಘಟ್ಟಕ್ಕೆ ಬರ್ತೀರಿ ಅಂತ. ಎಲ್ಲ ಸೀಸ್ ಮಾಡಿದ್ರು, ಎಲ್ಲ ಮಾರ್ಕೋಬೇಕಾಯ್ತು. ಅವ್ರ ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಏನ್ ಮಾಡಿಟ್ಟಿದ್ರು ನೋಡಿ, ಅದು ಬಂಪರ್ ಬೆಳೆ ಕೊಟ್ಬಿಟ್ಟಿದೆ. ಬಂದು ಕೈ ತುಂಬಾ, ಹೊಟ್ಟೆ ತುಂಬಾ, ಮನಸ್ಸು ತುಂಬಾ, ನೀವು ನಂಬಲ್ಲ, he was so much happy. Guruji, I have survived because of you. ಬರುತ್ತೆ ಅವ್ರ ಬಾಯಲ್ಲಿ. Whatever you told, it has happened. International business tycoon, ಫೈನಾನ್ಷಿಯಲ್ ಅಡ್ವೈಸರ್, ತುಂಬಾ ದೊಡ್ಡ ಫಂಡಿಂಗು, ಲೋನ್ಸು, ವೆಂಚರ್ ಕ್ಯಾಪಿಟಲಿಸ್ಟು, ಇದೆಲ್ಲ ಏನೇನೋ ಮಾಡ್ತಿದ್ರು, ನನಗೆ ಗೊತ್ತಿಲ್ಲ. ಸ್ಟಾಕ್ ಮಾರ್ಕೆಟ್ ಕಿಂಗು, ಏನೇನೋ ಎಲ್ಲ ದಿವಾಳಿಯಾಗಿ ಚರ ಆಸ್ತಿ ಮಾತ್ರ ನಿಮಗೆ ಉಳಿಯೋದು ಅಂತ ಹೇಳಿದ್ದೆ. ಚರ ಆಸ್ತಿನ ಉಳ್ಕೊಂಡಿತ್ತು, ಚರ ಆಸ್ತಿನೇ. ಸೊ ಅದರಿಂದ ಈ ರಾಹು ಏನ್ ಮಾಡಿಸ್ತಾನೆ, ನಿಮ್ಮನ್ನ ಈ ತರದ ಫರ್ನಿಚರು, ಸೋಫಾ, ಟಿವಿ, ಕಂಪ್ಯೂಟರ್, ಲ್ಯಾಪ್ಟಾಪು, ಟ್ರಿಪ್ಪುಗಳು, ಫಾರಿನ್ ಟ್ರಿಪ್ಪುಗಳು, ಸುಮ್ಮನೆ ಬೇಕಾಬಿಟ್ಟು ತಗೊಂಡು ಹೋಗ್ಬಿಟ್ಟು ಡೈಮಂಡ್ ನೆಕ್ಲೆಸ್ಸು, ವೇಸ್ಟು. ಗೋಲ್ಡ್ ಬಾಂಡ್ ಮಾಡಿ,
ಸೂಪರ್. ಚರ ಆಸ್ತಿಗಳ ಮೇಲೆ ರಾಹು ಫ್ಲೋಟಿಂಗ್, ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಆ ಫಂಕ್ಷನ್ ಮಾಡ್ತೀನಿ, ಈ ಫಂಕ್ಷನ್ ಮಾಡ್ತೀನಿ, ಗೃಹ ಪ್ರವೇಶ ಮಾಡ್ತೀನಿ, ಇನ್ನಿಲ್ಲ. ದೊಡ್ಡದಾಗಿ ವೆಡ್ಡಿಂಗ್ ಮಾಡ್ತೀನಿ, ಇನ್ನಿಲ್ಲ. ಮೊನ್ನೆ ಕೂಡ ನಾನು ಒಬ್ಬರು ತಿಳಿದವ್ರದ್ದು ಮದುವೆ ನಾನು ಹೇಳಿದೆ, ಎಲ್ಲರೂ 48 ಜನ ಇದ್ದೀರಿ, 1 ಲಕ್ಷ ಹಾಕಿ ಹುಡುಗ ಹುಡುಗಿ ಹೆಸರಿನಲ್ಲಿ ಫಿಕ್ಸೆಡ್ ಮಾಡಿ ಹೋಗಿ. ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅದೆಲ್ಲ ಬಿಟ್ಬಿಡಿ. ಟೆಂಪಲ್ ಅಲ್ಲಿ ಮ್ಯಾರೇಜ್ ಆಗಿದೆ, ಹುಡುಗನ ಹೆಸರಿನಲ್ಲಿ ಹುಡುಗಿ ಹೆಸರಿನಲ್ಲಿ ಜಾಯಿಂಟ್ ಅಲ್ಲಿ ಇಟ್ಬಿಡಿ. ಮಿನಿಮಮ್ ಅಂದ್ರೆ ಒಂದು 30-32 ಸಾವಿರ ರೂಪಾಯಿ ಒಂದು ಬರುತ್ತೆ ಇಂಟ್ರೆಸ್ಟ್. ಕೆಲವೊಂದು ಬ್ಯಾಂಕ್ಗಳು 8.5% ಇಂಟ್ರೆಸ್ಟ್ ಕೊಡುತ್ತೆ. ಇಟ್ಬಿಡಿ, ನೆಮ್ಮದಿ, ಲೈಫ್ ಸೆಟ್ಲು. ಎಲ್ಲಾದ್ರೂ 3 ತೀರ್ಥಕ್ಷೇತ್ರಗಳಿಗೆ ಒಂದು ಹನಿಮೂನ್ ಟ್ರಿಪ್ ಅಂತ ಕಳಿಸ್ಕೊಟ್ಬಿಡಿ. ಪುಣ್ಯ ಮದುವೆ ಆಗಿದ ತಕ್ಷಣ ಹೋಗ್ಬೇಕಾಗಿರೋದೇ ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ. ಇವ್ರ ಮನೆ ಬಂಗಾರ ಆಗೋಗ ಹೇಳೋಕ್ ತುಂಬಾ ಸಂಕೋಚ. ಬೆಳ್ಳಂಬೆಳಗ್ಗೆ ನನ್ನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಯಾವ್ದಾವುದೋ ಒಂದು ಎಡವಟ್ಟು ಊರುಗಳಿಗೆ ಟ್ರಿಪ್ ಹೋಗ್ತಾರೆ, ಅದಕ್ಕೆ ಹಿಂಗಾಗೋದು. ಬಾನಲ್ಲೇ ಮಧುಚಂದ್ರಕ್ಕೆ, ಬಾನಲ್ಲ ಮಧುಚಂದ್ರಕ್ಕೆ, ಏನೇನೋ ಆಗ್ಬಿಟ್ಟಿದೆ ಈಗ. ರಾಹು ವಿಪರೀತ ವಿಕೃತ ಕೂಡ ಆಗುತ್ತೆ. ವಿಚಿತ್ರವಾದಂಥ ಕೊಲೆಗಳನ್ನ ಕೇಳ್ತೀರಿ, ವಿಚಿತ್ರವಾದಂಥ ಸಾವುಗಳನ್ನ ಕೇಳ್ತೀರಿ, ವಿಚಿತ್ರವಾದಂಥ ಪ್ರಚೋದನೆಗಳನ್ನ ನೀವು ಎಂದೂ ನೋಡೋದಂಥದ್ದನ್ನ ಈ ಒಂದು 9 ತಿಂಗಳು 10 ದಿನ ನೋಡ್ತೀರಿ. 190 ದಿನ ಬಿ ರೆಡಿ. ಬಿ ರೆಡಿ ನೋಡ್ತೀರಿ. ನೋಡಿ, ಇದು ಯಾರೋ ಒಂದು 12 ವರ್ಷದ ಹುಡುಗ 6 ವರ್ಷದ ಮಗು ಅಂತೆ, ಇನ್ನೊಂದಂತೆ, ಇನ್ನೊಬ್ಬ 60-65 ವರ್ಷದ 6 ವರ್ಷದ ಮಗು ಅಂತೆ. ಎಲ್ಲಿಗೆ ಈ ತರದ್ ಒಂದು ವಿಪರೀತ ಟ್ರಿಗರ್ ಪಾಯಿಂಟ್? ಯೋಚನೆ ಮಾಡಿ ನೋಡಿ. ರಾಹು ಧನಿಷ್ಠ ನಕ್ಷತ್ರ, ಅದರಲ್ಲೂ 3 ರಾಶಿಗಳಿಗೆ ಬಂಪರ್ ಬೆಳೆ ಉಂಟು. ಕರೆಕ್ಟ್ ಆಗಿ ದಶಾ ಭುಕ್ತಿ ಇದೆ ಅನ್ನೋದಾದರೆ ದೇವರು ಬಂದರೂ ಕೂಡ ತಡಿಲಿಕ್ಕಾಗೋದಿಲ್ಲ. ನಿಮಗ್ ಯಾವ ಬ್ರಹ್ಮ ರಾಕ್ಷಸ ಕೂಡ ಬಂದ್ರು ನಿಮಗ್ ಬರೋ ಅದೃಷ್ಟವನ್ನ ತಡಿಲಿಕ್ಕಾಗೋದಿಲ್ಲ. ಹೌದು, ಗುರು ಅಷ್ಟಮ ಕೆಲವರಿಗೆ, ಕೆಲವರಿಗೆ ಗುರು ಷಷ್ಠ. ನಿಜವೇ. ಅದರಲ್ಲೂ ಡಿಸೆಂಬರ್ 5 ಮೇಲೆ ಇನ್ನೂ ಕೆಲವು ರಾಶಿಗಳಿಗೆ ಬಂಪರು. ಲೆಕ್ಕಾಚಾರಗಳು ತುಂಬಾ ಇದೆ. ರಾಹು ಕೊಡೋಷ್ಟು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇನ್ಯಾರೂ ಕೊಡಲ್ಲ. ಬಿಲ್ ಗೇಟ್ಸ್, ಮಹೇಂದ್ರ ಸಿಂಗ್ ಧೋನಿ, ನಮ್ಮ ದೇಶದ ದೊರಸಾನಿಯಾಗಿದ್ದಂತ ಇಂದಿರಮ್ಮ. ರಾಹು ಹೆಂಗಿದೆ ಗೊತ್ತಾ? ಎಲ್ಲೋ ಇದ್ದವನ್ನ ಎಲ್ಲೋ ಕರ್ಕೊಂಡು ಬಂದು ಏನಕ್ಕೋ ರಜೆಗೆ ಬಂದಿದ್ದು ನನ್ನ ತಾಯಿ. ನನಗೆ ತುಂಬಾ ಹೆಮ್ಮೆ ಇಂದಿರಮ್ಮ ಅಂದ್ರೆ. ನಿಮಗೆ ಗೊತ್ತಿಲ್ಲ, ಪರ್ಸ್ನಲಿ ಆಕೆ ತಗೊಳ್ತಿದ್ದಂಥದ್ದು, ಇರ್ತಿದ್ದಂಥದ್ದು, ಆಲೋಚನೆ ಮಾಡ್ತಿದ್ದಂಥದ್ದು, ಕೆಲವು ವಿಚಾರಗಳು ನಾನು ತುಂಬಾ ಒಳ್ಳೇದನ್ನ ಪಿಕ್ ಮಾಡ್ತಾನೆ. ಯಾವ್ದು ಆ ಶಕ್ತಿ, ಇಷ್ಟು ದುರ್ಗಾ ಶಕ್ತಿ, ಸ್ಟ್ಯಾಂಡಿಂಗ್ ಅಲೋನ್. ಇದು ಒಂದು ಎದುರು ಪುಕ್ಳು. ಇದರಲ್ಲಿ ಏನಾಗುತ್ತೆ ಅಮ್ಮ ಅಂದವರು ಉತ್ತರ ಆಷಾಢ ತೋರಿಸ್ಕೊಟ್ಟಂಥದ್ದು. ಜಗತ್ತಿಗೆ ಐರನ್ ಲೇಡಿ. ಇವೆಲ್ಲ ಬರ್ಲಿಕ್ಕೆ ರಾಹು. ಧೋನಿ ಇಲ್ಲಪ್ಪ, ಯಾರಪ್ಪ ಅದು? ಯುವರಾಜ್ ಸಿಂಗ್ ಗಿಂತ ಆಟಗಾರ ಇಲ್ಲ ಅಂತಿದ್ರು, ಗಂಭೀರ್ಗಿಂತ ಇಲ್ಲ ಅಂತಿದ್ರು. ಧೋನಿ ಇಸ್ ಧೋನಿ. ರಾಹು ದೇಶದಲ್ಲಿ ಬಂದ, ರಾಹು ದೇಶ ಎಂಡಲ್ಲೇ ರಿಟೈರ್ಮೆಂಟ್ ಘೋಷಿಸ್ಬಿಟ್ಟ. 2002-2003 ಬಂದ, 2020 ಎಕ್ಸಿಟ್ ಆತ. ರಿಟೈರ್ಮೆಂಟ್ ಓವರ್, ನನ್ನ ಬಿಟ್ಬಿಡ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಬ್ರ್ಯಾಂಡ್ಗೋಸ್ಕರ ಇಟ್ಕೊಂಡಿದ್ದಾರೆ. ಬಿಕಮ್ ಎ ಬ್ರ್ಯಾಂಡ್ ಬಿಕಾಸ್ ಆಫ್ ರಾಹು. ಎವ್ರಿಥಿಂಗ್ ಇಸ್ ರಾಹು. ದ ಹ್ಯೂಜ್ ನೇಮ್, ಹ್ಯೂಜ್ ಮನಿ, ಇದೆಲ್ಲ ಬರಬೇಕು ಅಂದ್ರೆ ರಾಹು. ಸೊ ಅದರೆಲ್ಲದರ ಬಗ್ಗೆ ತಿಳಿಸ್ತೇನೆ. ಅದಕ್ಕೆ ಭೀಷ್ಮಾಚಾರ್ಯರಿಗೆ ಮೀರಿದಂತ ದಳಪತಿಯ ಎಲ್ಲ ಬಿಟ್ಟು ನಿಂತಿರೋನು, ಎಲ್ಲ ಇದ್ರು ನನಗೇನು ಬೇಡ ಅಂತ ನಿಂತವನನ್ನ ಎದುರಾಕೊಳ್ಳೋದು. ಅದಕ್ಕೆ ಕೃಷ್ಣ ಯಾರೂ ಭೀಷ್ಮರನ್ನ ಹೊಡೆದಾಕ್ಲಿಕ್ಕೆ ಆಗ್ಲಿಲ್ಲ. ನೀವು ಬೇಕಾದ್ರೆ ನೋಡಿ, ಯಾರು ಕೂಡ. ಖುದ್ದು ಆ ಒಂದು ವಿರಾಟ ಪರ್ವದಲ್ಲಿ ವಿಶೇಷವಾಗಿ ಆ ಗೋಗ್ರಹಣ ಪರ್ವ ಬರುತ್ತೆ. ಖುದ್ದು ಉತ್ತರ ಕುಮಾರನಿಗೆ ಹೇಳ್ತಾನೆ, ನಾನು ಈ ಬಿಡೋ ಈ ಬಾಣ ಇದೆಯಲ್ಲ, ಎಲ್ಲರೂ ಬಿದ್ದೋಗ್ತಾರೆ, ಆದ್ರೆ ನನ್ನ ಅಜ್ಜ ಭೀಷ್ಮಾಚಾರ್ಯರು ಬೀಳಲ್ಲ. ಅವ್ರು ಸುಮ್ಮನೆ ನಾಟಕ ಮಾಡ್ತಾರೆ, ಹಿಂಗೆ ನಿದ್ದೆ ಮಾಡ್ದಂಗೆ ನಿದ್ದೆ ಮಾಡಿರೋಲ್ಲ. ಈ ಸಂಮೋಹನಾಸ್ತ್ರ ಬಿಡ್ತಿದ್ದಾನೆ, ಏನೂ ಆಗೋಲ್ಲ, ಯಾವ ಅಸ್ತ್ರವೂ ಅವ್ರಿಗೇನೂ ಮಾಡಲ್ಲ. ಖುದ್ದು ಮೊಮ್ಮಗ ಹೇಳಿರೋದು. ಆ ಒಂದು ಗ್ರಹಣ ಸಂದರ್ಭದಲ್ಲಿ ಕದಿಲಿಕ್ಕೆ ಬಂದಾಗ ಅಲ್ಲೊಂದು ಯುದ್ಧ ನಡೆಯುತ್ತೆ. ತನ್ನ ಒಂದು ಬ್ರಾಹ್ಮಣ ವೇಷವನ್ನ ತೆಗೆದು ಉತ್ತರ ಕುಮಾರ್ನ ಕರ್ಕೊಂಡು ಬಂದು ಅಲ್ಲಿ ಯುದ್ಧನ ಒಬ್ಬನೇ ನಿಂತ್ಕೊಂಡು ಎಲ್ಲಾರು ಹೊಡಿತಾನೆ. ಫಸ್ಟು ಗುರುಗಳ ಹತ್ರ ಹೋಗಿ ಪ್ರದಕ್ಷಿಣಾ ರೀತಿಯಾಗಿ ಬಾ ಪದ ತಗೊಂಡು, ನನ್ನ ಅಜ್ಜ ಇದ್ದಾರೆ,
ಅಜ್ಜನಿಗೆ ನಮಸ್ಕಾರ ಹಾಕ್ಬೇಕು. ಕೃಪಾಚಾರ್ಯರಿದ್ದಾರೆ, ಗುರುಪುತ್ರ ಅಶ್ವತ್ಥಾಮ ಇದ್ದಾನೆ. ಬಾ, ಅದು ಸಂಸ್ಕಾರ ಅಂದರೆ. ಅದಕ್ಕೆ ಪಾಂಡು ಮಹಾರಾಜ ಸಂಸ್ಕಾರ, ಶಕ್ತಿ, ಯುಕ್ತಿ, ಬಲ ಇವುಗಳನ್ನು ಹೇಳಿಯೇ ಒಂದೊಂದು ಮಗುವನ್ನ ಪಡೆಯೋದು. ನಾವೆಲ್ಲಿ ಇಂಥದ್ದೆಲ್ಲ ಆಗ್ತಿದೆ ಮಕ್ಕಳು. ಇರ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಪೂರ್ವಾಷಾಢ ನಕ್ಷತ್ರ ನೋಡಿ, ಚಂದ್ರ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬರ್ತಿದ್ದಾಗಿಯೇ ಚಂದ್ರ ಶುಕ್ರನ್ ಸಾರ ಏನ್ ಅದ್ಭುತವಾಗಿದೆ ನೋಡಿ. ಅವನು ನೋಡ್ತಿದ್ದಾನೆ ಧನುಸು ರಾಶಿ. ಧನುಸು ರಾಶಿಗೆ ಒಂದು ಮಳೆ ಇದೆ, ಹೇಳ್ತೇನೆ ಮುಂದಿನ ದಿನಗಳಲ್ಲಿ. ಈ ಧನಿಷ್ಠ ನಕ್ಷತ್ರಕ್ಕೆ ಬಂಪರ್ ಬೆಳೆ. ಹೌದು, ನಿಮಗೆ ಗುರು ಅಷ್ಟಮನೆ, ಆದ್ರೆ ಅಲ್ಲೊಂದು ಶುಕ್ರ ಅಸ್ತಂಗತ ನಡೆದು ಅಲ್ಲೊಂದು ವಿಚಿತ್ರ ನಡೆಯುತ್ತೆ, ಹೇಳ್ತೇನೆ. ಮೇಷರಾಶಿ ಸೂಪರ್ ಡೇ, ಚೆನ್ನಾಗಿದೆ. ಸುಖದಲ್ಲಿ ಶುಕ್ರ ವಿಶೇಷವಾಗಿ ಬುಧನ್ ಸಾರದಲ್ಲಿದ್ದು, ಬುಧ ಗುರು ಸಾರದಲ್ಲಿದ್ದಾನೆ. ಸೊ ಬುದ್ಧಿ, ಶಕ್ತಿ, ಮಾತು, ಮಾಡೆಲಿಂಗ್, ಮೀಡಿಯಾ, ಅಡ್ವರ್ಟೈಸಿಂಗ್ ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವ್ರು ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಚಂದ್ರಾಷ್ಟಮ ಆದರೂ, ಚಂದ್ರಾಷ್ಟಮ ಇದ್ದಾಗ ನಾವೇನ್ ಹೇಳ್ತೇವೆ, ಸಣ್ಣದಾಗಿ ಒಂದು ದಗ್ಧ ಯೋಗ ಕೂಡ ಬರುತ್ತೆ. ತುಂಬಾ ದೊಡ್ಡ ಶುಭ ಕಾರ್ಯಗಳು ಮಾಡಬಾರ್ದು. ಗೃಹ ಪ್ರವೇಶ, ನಾಮಕರಣ, ಹೊಸದಾಗಿ ಏನು ಮಾಡಬಾರ್ದು. ನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆ ಏನಿಲ್ಲ. ಶುಕ್ರ ಚೆನ್ನಾಗೇ ಇದ್ದಾನೆ ನಿಮಗೆ. ಸೊ ನೈಸ್ ಡೇ ಫಾರ್ ದಿ ಅರ್ನಿಂಗ್ ಅಂಡ್ ಎಕ್ಸ್ಪೆಂಡಿಚರ್. ನಾ ಹೇಳಿದ್ನಲ್ಲ, ರಾಹು ನಿಮ್ಮನ್ನ ಧುಮುಕಿಸ್ತಾನೆ, ಹುಷಾರ್. ದೊಡ್ಡ ಕಣ್ಣರಳಿಸಿ ನೋಡೋದು. ಪಾಯಸ ಅದೇ, ಪಾತ್ರೆ ಬೇರೆ. ಈಗ ನೋಡಿ, ಸಿಸ್ಟಮ್ ತಗೊಂಡೆ ನಾನು, ಸುಮಾರು ವರ್ಷ ಆಗಿತ್ತು. ಅದು ತುಂಬಾ ಚೆನ್ನಾಗಿ ಹೇಳ್ದ, ವೆರಿ ಬ್ಯೂಟಿಫುಲಿ. ಸರ್, ಬ್ರ್ಯಾಂಡ್ ಇದನ್ನ ತಗೊಂಡ್ರೆ ಒಂದು 50,000 ಜಾಸ್ತಿ, ಇದನ್ನ ತಗೊಂಡ್ರೆ ಇನ್ನೊಂದು 30,000, ಇದನ್ನ ತಗೊಂಡ್ರೆ ಇಷ್ಟು, ಬಟ್ ಇವ್ರಿಗಿಂತ ಇವನ್ ಚೆನ್ನಾಗಿ ಸ್ಪೀಡ್ ಇದ್ದಾನೆ, ಪ್ರಾಸೆಸರ್ ನೋಡಿ, ಇದನ್ನ ನೋಡಿ ಅಂತ. ಹೌದಾ, ನನ್ಗಿದೆ ಕೊಡಪ್ಪ. ಸರ್ 0% EMI ಇದೆ. ಇವು ಬೇಡಪ್ಪ, ನಾನು ಮಿಸ್ ಮಾಡೋದು, ಇಂಟ್ರೆಸ್ಟ್, ಅವ್ರು ಫೋನ್ ಮಾಡೋದು, ಟಾರ್ಚರು ಬೇಡಪ್ಪ. ಡನ್. ವೃಷಭ ಆ ರೀತಿ ಮಾಡಿ. ತುಂಬಾ ಬ್ರ್ಯಾಂಡು ಗೀಂಡು ಅಂತೆಲ್ಲ ಹೋಗ್ಬೇಡಿ ಅಷ್ಟೇ. ಮಿಥುನ ರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ರಾಹು ದೃಷ್ಟಿ ಬೇರೆ ಚಂದ್ರನ ಮೇಲೆ, ಆಯ್ತಾ? ಸೂಪರ್ ಚೆನ್ನಾಗಿದೆ. ವೃತ್ತಿಪರವಾಗಿ ಉದ್ಯೋಗ, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಹಾಸ್ಪಿಟಾಲಿಟಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟ್ಸು, ಹೋಟೆಲ್ಸು, ವೆಹಿಕಲ್ಸು, ಸರ್ವಿಸಿಂಗು, ಸೂಪರ್ ಡೇ. ಇನ್ನು ಕರ್ಕಾಟಕ ರಾಶಿ, ಡಿಸೈನರ್ಸ್, ಡಿಸೈನಿಂಗ್ ಇಂಜಿನಿಯರ್ಸ್, ಇಂಟೀರಿಯರ್ ಇಂಜಿನಿಯರ್ಸ್, ಬ್ಯಾಕ್ಗ್ರೌಂಡ್ ಇಂಜಿನಿಯರ್ಸ್, ಬ್ಯಾಕ್ಗ್ರೌಂಡ್ ಡಿಸೈನರ್ಸ್, ಮದುವೆ ಮನೆಗಳು, ಮದುವೆ ಮಂಟಪಗಳು, ಇಂತಹ ಒಂದು ವೃತ್ತಿ, ಉದ್ಯೋಗ, ಕಲೆ, ಅಲಂಕಾರ ಅದ್ಭುತವಾದಂತ ಒಂದು ದಿನ. ಸಿಂಹ ರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ, ಶುಕ್ರ ಸ್ವಲ್ಪ 12, ಸ್ವಲ್ಪ ಎಚ್ಚರಿಕೆ. ಬುಧನ್ ಸಾರ ಯಾವುದೋ ರಾಂಗ್ ಇನ್ವೆಸ್ಟ್ಮೆಂಟ್ ಹೋಗ್ತಕ್ಕಂಥದ್ದಾಗುತ್ತೆ, ಸ್ವಲ್ಪ ನೋಡ್ಕೊಂಡು. ತೊಂದರೆ ಏನಿಲ್ಲ. ವ್ಯಯಾಧಿಪತಿ ಚಂದ್ರ ದಶಮಾಧಿಪತಿ ಸಾರದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿರ್ತಕ್ಕಂಥದ್ದಾಗೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡ್ತಿರೋರು ಸ್ವಲ್ಪ ಖರ್ಚು, ವೆಚ್ಚ, ಎಳೆದಾಟ ಅಷ್ಟೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಸುಖದಲ್ಲಿ ಚಂದ್ರ, ರಾಹು ದೃಷ್ಟಿ 6ನೇ ಮನೆಯಿಂದ, ಶುಕ್ರ ಬೇರೆ 11ನೇ ಮನೆ. ಹಬ್ಬವೋ ಹಬ್ಬ, ಪಂಡಗ. ನೋಡಿ, ಇನ್ನೊಂದು ರಾಶಿ ರಾಹು ಧನಿಷ್ಠ ಬದಲಾವಣೆ. ಕನ್ಯಾ ರಾಶಿಯವರೆಗೆ ಒಂದು ಬಂಪರ್ ಬೆಳೆ ಉಂಟು, ಅದನ್ನ ಹೇಳ್ತೇನೆ ಮುಂದಿನ ದಿನಗಳಲ್ಲಿ. ಅದು ಇವತ್ತೇ ನೋಡ್ತೀರಿ. ಇವೆಲ್ಲ ಬ್ಯೂಟಿಫುಲ್ ಡೇ. ಓಡಾಟ, ಸುತ್ತಾಟ, ವೃತ್ತಿ, ಉದ್ಯೋಗ, ಕುಟುಂಬ, ಅಲಂಕಾರ, ಹಾಸ್ಪಿಟಾಲಿಟಿ, ಎಂಟರ್ಟೈನ್ಮೆಂಟ್, ಟ್ರಾವೆಲ್ಸು, ಬ್ಯೂಟಿಫುಲ್. ಕಲಾ ಮಾಧ್ಯಮದಲ್ಲಿದ್ದೀರಿ, ಚೆನ್ನಾಗಿದೆ. ತುಲಾ ರಾಶಿ, ಚಂದ್ರ 3ನೇ ಮನೆ, ಶುಕ್ರ 10ನೇ ಮನೆ. ಬುಧನ್ ಸಾರದಲ್ಲಿದ್ದಾನೆ, ಸ್ವಲ್ಪ ಎಚ್ಚರಿಕೆ ಮಾಡ. ಸೊ ಈ ವಿಲ್ ಲಿಟಲ್ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಆಗ್ತಾನೆ. ರಾಂಗ್ ಇನ್ವೆಸ್ಟ್ಮೆಂಟ್, ರಾಂಗ್ ಸಜೆಷನ್ ನಿಮಗೆ ತಗೋಬಿಡ್ತೀರಿ, ಬಟ್ ಬೇರೆಯವ್ರಿಗೆ ಅಡ್ವೈಸ್ ಮಾಡೋ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ. ಆಂಟಿಕ್ ವಸ್ತುಗಳು, ಮಾಲ್ಸು, ದೊಡ್ಡ ದೊಡ್ಡ ಸ್ಪೆಕ್ಸು, ಈಗ ಏನೇನೋ ಬಂದ್ಬಿಟ್ಟಿದೆಪ್ಪ, ಡಿಜಿಟಲ್ ಸ್ಪೆಕ್ಸ್ ಎಲ್ಲ ಬಂದ್ಬಿಟ್ಟಿದೆ.
ಅವೆಲ್ಲ ಹಾಕೋಬೇಡಿ. ನಿಮಗೆ ಗೊತ್ತಿಲ್ಲ, ನೀವೆಷ್ಟು ಡಿಜಿಟಲ್ ಆಗ್ತಿರೋ ನೀವಷ್ಟು ಸಿಕ್ಕಾಕೊಳ್ಳೋದೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಡೇಟಾ, ನಿಮ್ಮ ಫೋಟೋಸು, ನೀವೇ ಗೊತ್ತಿಲ್ಲ ಸ್ನಾನದ ಮನೆಗೆ ಒಂದೊಂದು ಸಮಯ ಮರೆತು ಬಿಟ್ಟು ಈಗೆಲ್ಲ ಕ್ಯಾಮ್ರಾ ಡಿಜಿಟಲ್ ಏನೋ ಇದ್ರೆ ಅಲ್ಲಿ ಇದೆಯಂತೆ, ಎಲ್ಲ ಡೌನ್ಲೋಡ್ ಮಾಡ್ಕೋಬಂತೆ. ನಾವು ತುಂಬಾ ಬುದ್ಧಿವಂತರು ಅನ್ಕೊಂಡಷ್ಟು ನಾವು ದಡ್ರು. ಸ್ನಾನದ ಮನೆಗೆ ಹೋಗ್ಬಿಟ್ಟು ಮರೆತು ಬಿಟ್ಟು ಅಲ್ಲಿ ತೆಗೆದು ಇಟ್ಬಿಟ್ಟು ಬಟ್ಟೆ ತೆಗೆದು ಸ್ನಾನ ಮಾಡ್ತಿದ್ರಂದ್ರೆ somebody can hack it and already we are under surveillance. ಎವ್ರಿಬಡಿ ಅಂಡರ್ ಸರ್ವಿಲೆನ್ಸ್. ನಿಮಗೆ ಗೊತ್ತಿಲ್ಲ ಅಷ್ಟೇ. ಅವ್ರಿಗೆ ಬೇಕಿರೋ ಟಚ್ ಮಾಡಿದ್ರೆ ದೇ ವಿಲ್ ಇನ್ ಮಿನಿಟ್ಸ್, ಇನ್ ಬ್ಲಿಂಕ್ ಆಫ್ ಅನ್ ಐ ಅಂತ ಹೇಳ್ತಾರೆ. ಕಣ್ಣು ರೆಪ್ಪೆ ಹೊಡೆಯೋಷ್ಟು ನಿಮ್ದೆಲ್ಲ ತೆಗಿಬೋದು. ಏನೇನೋ ಮಾಡ್ಲಿಕ್ಕೆ ಹೋಗ್ಬಿಡಿ, ತುಂಬಾ ಹೈಟೆಕ್ ಇದೆಲ್ಲ, ಸ್ವಲ್ಪ ಎಚ್ಚರಿಕೆ. ವೃಶ್ಚಿಕ ರಾಶಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ, ಶುಕ್ರನ್ ಸಾರ, ಶುಕ್ರ ಭಾಗ್ಯದಲ್ಲಿ ಬುಧನ್ ಸಾರ, ಅಷ್ಟಮಾಧಿಪತಿ, ಸ್ವಲ್ಪ ಎಚ್ಚರಿಕೆ. ಆರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚು, ಮನೆಯವ್ರಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳ ಬಾಬತ್ತು. ಬೇಕಂತ ತೊಂದರೆ ಏನಿಲ್ಲ. ಊಟ ಉಪಚಾರ, ಸ್ವಲ್ಪ ಚಂದ್ರ ಶುಕ್ರನ್ ಸಾರ ಅಲ್ವಾ, ಒಳ್ಳೆ ಊಟ, ಒಳ್ಳೆ ನಗು, ಅಲಂಕಾರಕ್ಕೋಸ್ಕರ ಖರ್ಚು, ನಿಮಗೋಸ್ಕರ ಖರ್ಚು. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿ ಚಂದ್ರ ಷಷ್ಠಾಧಿಪತಿಯ ಪ್ರಭಾವದಲ್ಲಿದ್ದು, ಲಾಭಾಧಿಪತಿಯ ಪ್ರಭಾವದಲ್ಲೂ ಇದ್ದು, ಅಷ್ಟಮದಲ್ಲಿ ಶುಕ್ರ. ಅನಗತ್ಯ ತಲೆನೋವುಗಳು, ತಕರಾರುಗಳು, ಕಿರಿಕಿರಿಗಳು, ಸ್ವಲ್ಪ ಸ್ತ್ರೀಯರ ವಿಚಾರದಲ್ಲಿ ಪುರುಷರಿಗೆ ಸ್ತ್ರೀಯರ ವಿಚಾರ, ಸ್ತ್ರೀಯರಿಗೆ ಪುರುಷರ ವಿಚಾರ, ಮನೆಯವರು, ಅತ್ತಿಗೆ ಭಾವ, ಈ ಥರದ್ದು ಏನಾದರೂ ಕಮಿಟ್ಮೆಂಟು, ಕ್ರೆಡಿಟ್ ಕಾರ್ಡು, ಸ್ವೈಪಿಂಗು, ಸಾಲಗಳು, ವೆಹಿಕಲ್ ಸಾಲ, ಗೋಲ್ಡ್ ಸಾಲ, ಎಲೆಕ್ಟ್ರಾನಿಕ್ ವಸ್ತುಗಳ ಸಾಲ, ಅತಿ ಆಸೆ ಸಾಲ ನೆತ್ತಿಗೆ ಹೇಳ್ಕೊತೀನಿ. ಸ್ವಲ್ಪ ನೋಡ್ಕೊಂಡು ಖರ್ಚು ಹಿಡಿತದಲ್ಲಿರಲಿ. ಸಂಪಾದನೆ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಮಕರ ರಾಶಿ, ಶುಕ್ರ 7ನೇ ಮನೆಯಲ್ಲಿದ್ದಾನೆ. ಸುಮ್ಮನೆ ನೀವೇ ಖರ್ಚು ಮಾಡಕ್ ಹೋಗ್ತೀರಿ. ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ ಅಂತ ಅಂಥದ್ದು. ಸಪ್ತಮಾಧಿಪತಿ 12ನೇ ಮನೆ. ಯಾರಿಗಾದ್ರೂ ದುಡ್ಡು ಕಾಸು ಕೊಡೋದು, ಮಾಡೋದು, ನೋಡೋದು ಹೋಗ್ಲೇಬೇಡಿಪ್ಪ. ಮನುಷ್ಯ ಮೋಸಗಾರ. ಯಾವತ್ತೂ ನೆನ್ಪಿಟ್ಕೊಳ್ಳಿ ನನ್ನ ಒಂದು ಮಾತನ್ನ, ಆಯ್ತಾ? ಎಲ್ರಿಗಿಂತ ದೊಡ್ಡ ಮೋಸಗಾರ ಯಾರು ಗೊತ್ತಾ? ನಾನೇ. ಹೌದು. ಹಾಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದು. ಹಾಗೆ ಹೇಳಿದ್ರೇನೆ ನೀವು ಅರ್ಥನೇ ಮಾಡ್ಕೊಳ್ಳಲ್ಲ ಅಷ್ಟೆ. ಸ್ವಲ್ಪ ಒರಟಾಗಿ ಬೈತೀನಿ ಅಲ್ವಾ, ಒರಟಾಗಿ ಹೇಳ್ತೀನಲ್ವಾ, ಹರ್ಟ್ ಆಗುತ್ತೆ. ಅದಕ್ಕೆ ಹೇಳ್ತೀನಿ ನಾನೇ ಮೋಸ. ಯಾರಾದ್ರೂ ಚೆನ್ನಾಗಿ ಮಾತಾಡ್ತಾನೆ, ಪುಸಿ ಹೊಡಿತಿದ್ದಾನೆ, ದೇರ್ ಇಸ್ ಸಮಥಿಂಗ್ ಎ ಥ್ರೆಟ್ ಅಂತ ಎಚ್ಚರಿಕೆ. ಸ್ವಲ್ಪ ಕೊಡೋದು ತಗೊಳ್ಳೋದು ವಿಚಾರದಲ್ಲಿ ಎಚ್ಚರಿಕೆ. ಕುಂಭರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಬಟ್ ಶುಕ್ರ ಆದ್ರೂ 6ನೇ ಮನೆಯಲ್ಲಿದ್ದಾನೆ, ಬಟ್ ಬುಧನ್ ಸಾರದಲ್ಲಿ ಇದ್ದಾನೆ. ಫ್ಯಾಂಟಾಸ್ಟಿಕ್. ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ಮೀನ ರಾಶಿ, ದಶಮದಲ್ಲಿ ಚಂದ್ರ, ಲಾಭ, ಅಷ್ಟಮಾಧಿಪತಿ ಪ್ರಭಾವ, 4, 8, 12. ಇದನ್ನ ಮೋಕ್ಷ ತ್ರಿಕೋಣ ರಾಶಿಗಳು ಅಂತ ಹೇಳ್ತಾರೆ. ಮೋಕ್ಷ ಯಾವುದರಿಂದ ಬರೋದು? ನಮಗ್ ಸಾಕು ಅಂದಾಗ. ಆ 4, 8, 12 ಅಲ್ಲಿಗೆ ಬಂದಾಗ ಆ ಥರದ್ದಾಗ್ತದೆ. ಅಷ್ಟಮಾಧಿಪತಿ ಪಂಚಮದಲ್ಲಿ ಬಂದಿದ್ದಾನೆ. ಸೊ ಆ ಪಂಚಮಾಧಿಪತಿ ದಶಮದಲ್ಲಿದ್ದಾನೆ. ಏನೋ ತೀರದ ಆಸೆಗಳು, ಹಿಂಗಿರ್ಬೇಕು, ಹಂಗಿರ್ಬೇಕು, ಹಾಗಿರ್ಬೇಕು. ಬಿ ರಿಲ್ಯಾಕ್ಸ್. ನಮ್ಗೆ ಎಷ್ಟು ಪ್ರಾಪ್ತಿಯೋ ಅಷ್ಟು ಸಿಕ್ಕೇ ಸಿಗುತ್ತೆ. ಯಾರು ತಡೆಯೋಕ್ಕಾಗಲ್ಲ. ಯಾರಾದ್ರೂ ವಿಧಿನ ನಿಲ್ಲಿಸ್ತೇನೆ, ಬದಲಾಯಿಸ್ತೇನೆ ಅಂದ್ರೆ ಅವನಿಗಿಂತ ಮೂರ್ಖನಿಲ್ಲ. ನೆನಪಿಟ್ಟುಕೊಳ್ಳಿ, ನಿಮಗೇನು ಸಿಗಬೇಕು, ಇಟ್ಸ್ ಆಲ್ರೆಡಿ ಡಿಸೈನ್ಡ್ ಫಾರ್ ಯು. ಯಾರು ನೀವು ತಪ್ಪಿಸ್ಬೇಡಿ. ಅಯ್ಯೋ ಇದಿಲ್ಲ, ಅಯ್ಯೋ ಅದಾಗಿಲ್ಲ, ಅಯ್ಯೋ ಹಿಂಗಿಲ್ಲ, ಅಯ್ಯೋ ಹಂಗಾಯ್ತು. ದುಃಖವೂ ಮೊದಲೇ ನಿರ್ಧರಿತ, ಸುಖವೂ ನಿರ್ಧರಿತ. ಮಾಡುವ ಪ್ರಾರ್ಥನೆ ಅದೊಂದು ರಿಲ್ಯಾಕ್ಸೇಷನ್ ಮಾಡ್ತೀವಿ. ಅದೊಂದು ಪುಟ್ಟ ಪ್ರಾರ್ಥನೆ ಅಷ್ಟೇ. ವೃತ್ತಿ, ಉದ್ಯೋಗ, ಆನಂದಂ, ಗೌರವಂ, ಮಕ್ಕಳು, ಮನೆ, ಕುಟುಂಬ, ಆತ್ಮೀಯರೊಂದಿಗೆ ಭೋಜನ ಕೂಟ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.